सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो उवज्झायाणं नमो लोये सव्वसाहूनं एसो पञ्चनमो यारो सव्वपावप्पणासनो मङ्गलाणञ्च सव्वेसिं पढमं हवै मङ्गलं पढमं हवै मङ्गलम् झेला था श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय, जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्यापक श्रमण मुनि श्री नियम सागर मुनि महाराज की जय। परम पूज्य निर्यापक श्रमण मुनि श्री प्रशांत सागर मुनि महाराज की जय। समस्त आचार्य संघ की जय। ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳು ಮತ್ತು ಇವುಗಳ ಎಲ್ಲ ಭೇದಗಳು, ಉತ್ತರ ಭೇದಗಳನ್ನು ಸೇರಿ 53 ಭಾವಗಳಾಗ್ತವೆ. ಈ ವಿಷಯದ ಮೇಲೆ ಇಲ್ಲಿ ನಮಗೆ ಗ್ರಂಥಕಾರರು ಈ ಭಾವಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ನಾವೀಗ ಮಾರ್ಗಣಗಳಲ್ಲಿ ಮತ್ತು ಗುಣಸ್ಥಾನಗಳಲ್ಲಿ ಈ ಭಾವಗಳು ಯಾವ ಭಾವಗಳು ಎಲ್ಲೆಲ್ಲಿ ಯಾವ್ಯಾವ ಮಾರ್ಗಣದಲ್ಲಿ ಯಾವ್ಯಾವ ಗುಣಸ್ಥಾನದಲ್ಲಿ ಹೇಗೆ ಹೇಗೆ ಆಗ್ತವೆ, ಇರಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿನ್ನೆ ದೇವಗತಿ ಮಾರ್ಗಣದಲ್ಲಿ ಸಾನತ್ ಕುಮಾರ ಮಹೇಂದ್ರ ಕಲ್ಪದ ವಿಷಯವನ್ನ ತಿಳಿತಾ ಇದ್ದೆವು. ಸಾನತ್ ಕುಮಾರ ಮಹೇಂದ್ರದಲ್ಲಿ ಇರುವಂತಹ ವಿಷಯದ ಅನುಸಾರ ಅಂದ್ರೆ ಅಲ್ಲಿನಿಂದ ಮೇಲಿನ ಯಾವ ಸ್ವರ್ಗಗಳಲ್ಲಿಯೂ ದೇವಿಯರ ಜನ್ಮ ಆಗುವುದಿಲ್ಲ. ಜನ್ಮ ಇರುವುದು 1ನೇ ಮತ್ತು 2ನೇ ಸ್ವರ್ಗದವರೆಗೆ ಮಾತ್ರ. ಸ್ವರ್ಗದ ಮೇಲಿನ ಯಾವುದೇ ಕಲ್ಪದ ದೇವಿಯರು ಜನ್ಮ ತಾಳುವುದು ಈ 2 ಕಲ್ಪದಲ್ಲಿ ಮಾತ್ರ, ಅಂದ್ರೆ ಸೌಧರ್ಮ ಸ್ವರ್ಗ, ಐಶಾನ ಸ್ವರ್ಗ. ಇನ್ನು ಸಾನತ್ ಕುಮಾರ ಮಹೇಂದ್ರ ಸ್ವರ್ಗಗಳಲ್ಲಿಯ ದೇವಿಯರ ಆಯಸ್ಸು ಆಮೇಲೆ ನೋಡೋಣ ಅಂತ ಹೇಳಿದೆವು. ಮೊದಲನೇ ಸ್ವರ್ಗದಲ್ಲಿ ಅಂದ್ರೆ ಸೌಧರ್ಮ ಸ್ವರ್ಗದ್ದು ರಿಂದ 16ನೇ ಸ್ವರ್ಗದ ದೇವಿಯರ ಆಯುಸ್ಸು ಪ್ರತಿ ಸ್ವರ್ಗದಲ್ಲೂ ಬೇರೆ ಬೇರೆಯಾಗಿ ಬರ್ತದೆ. ಸೌಧರ್ಮ ಕಲ್ಪದಲ್ಲಿರುವಂತಹ ದೇವಿಯರ ಆಯುಸ್ಸು 5 ಪಲ್ಯ ಇರ್ತದೆ. ಈಶಾನ ಕಲ್ಪದಲ್ಲಿ 7, ಸಾನತ್ ಕುಮಾರದಲ್ಲಿ 9. ಇದನ್ನ ನಿನ್ನೆ ನಾವು 7 ಅಂತ ಅಂದಾಜಾಗಿ ಚರ್ಚೆ ಮಾಡಿದೆವು. 7 ಅಲ್ಲ, ಅದು 9. ಸಾನತ್ ಕುಮಾರ ಸ್ವರ್ಗದಲ್ಲಿ 9 ಪಲ್ಯ ಆಯುಷ್ಯ ಇರ್ತದೆ. ಮಹೇಂದ್ರದಲ್ಲಿ 11, ಬ್ರಹ್ಮದಲ್ಲಿ 13, ಬ್ರಹ್ಮೋತ್ತರದಲ್ಲಿ 15, ಲಾಂಧವದಲ್ಲಿ 17, ಕಾಪಿಷ್ಠದಲ್ಲಿ 19,
ಶುಕ್ರದಲ್ಲಿ 21, ಮಹಾಶುಕ್ರದಲ್ಲಿ 23, ಶತಾರದಲ್ಲಿ 25, ಸಹಸ್ರಾರದಲ್ಲಿ 27, ಆಣತದಲ್ಲಿ 34, ಪ್ರಾಣತದಲ್ಲಿ 41, ಆರಣದಲ್ಲಿ 48, ಅಚ್ಯುತದಲ್ಲಿ 55 ಪಲ್ಯಗಳ ಆಯು ದೇವಿಯರದ್ದಾಗಿರ್ತದೆ. ಹೀಗೆ ಅದನ್ನ ಅಂದ್ರೆ ಮೊದಲ 12 ಕಲ್ಪಗಳವರೆಗೆ 2 ಪಲ್ಯ ವೃದ್ಧಿ ಆಗ್ತಾ ಹೋಗ್ತದೆ. ಆಮೇಲೆ 7 ಪಲ್ಯ ವೃದ್ಧಿ ಆಗ್ತದೆ. ಹೀಗೆ ಮೊದಲ ಸ್ವರ್ಗದಲ್ಲಿ 5 ಪಲ್ಯದ ದೇವಿಯರ ಉತ್ಕೃಷ್ಟ ಆಯುಷ್ಯ ಇದ್ದರೆ 16ನೇ ಸ್ವರ್ಗದಲ್ಲಿ ಅಚ್ಯುತ ಕಲ್ಪದಲ್ಲಿ ದೇವಿಯರ ಉತ್ಕೃಷ್ಟ ಆಯುಷ್ಯ 55 ಪಲ್ಯ ಇರ್ತದೆ. ಹೀಗೆ ಇದು ದೇವಿಯರ ಆಯುಷ್ಯದ ವಿಷಯ ಬರ್ತದೆ. ಮುಂದೆ ಗ್ರಂಥದ ಅನುಸಾರ ಏನಿದೆ ಅದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದು, ಮುಂದೆ ಓದಬೇಕು. ಬ್ರಹ್ಮ ಇತ್ಯಾದಿ 6 ಸ್ವರ್ಗ: ಬ್ರಹ್ಮ, ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಠ, ಶುಕ್ರ, ಮಹಾಶುಕ್ರ. ಈ 6 ಸ್ವರ್ಗಗಳ ಪರ್ಯಾಪ್ತಕ ದೇವತೆಗಳಲ್ಲಿ ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವ 15, ಔದಯಿಕ 11, ಪಾರಿಣಾಮಿಕ 3, ಒಟ್ಟು 31 ಭಾವಗಳು. ಇನ್ನು ಬ್ರಹ್ಮ ಬ್ರಹ್ಮೋತ್ತರಾದಿ ಸ್ವರ್ಗಗಳ ಸಾಮಾನ್ಯ ಕಥನವನ್ನ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಸ್ವರ್ಗ 5ನೇ ಸ್ವರ್ಗದಿಂದ 10ನೇ ಸ್ವರ್ಗದವರೆಗೆ. ಬ್ರಹ್ಮ ಇದು 5ನೇ ಸ್ವರ್ಗ, ಮಹಾಶುಕ್ರ 10ನೇ ಸ್ವರ್ಗ ಇದೆ. ಅಲ್ಲಿ ತನಕ 6 ಸ್ವರ್ಗಗಳವರೆಗಿನ ಪರ್ಯಾಪ್ತಕ ದೇವತೆಗಳ ಭಾವಗಳು ಏನೇನಾಗಬಹುದು ಅಂತ ಹೇಳ್ತಾರೆ. ಔಪಶಮಿಕ ಭಾವದಲ್ಲಿ ಒಂದು ಔಪಶಮಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಕ್ಷಾಯಿಕ ಭಾವದಲ್ಲಿಯೂ ಕೂಡ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವರು ಬ್ರಹ್ಮ ಮೊದಲಾದ ಸ್ವರ್ಗದಲ್ಲಿ ಜನ್ಮ ತಾಳಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಯಾವ್ಯಾವ ಭಾವ ಆಗ್ಬಹುದು ಅಂತಂದ್ರೆ ಸಮ್ಯಕ್ ದೃಷ್ಟಿ ಅಪೇಕ್ಷಾದಿಂದಲೂ ಮಿಥ್ಯಾ ದೃಷ್ಟಿ ಅಪೇಕ್ಷಾದಿಂದಲೂ ಹೇಳ್ತಾರೆ. ಯಾಕಂದ್ರೆ ಇದು ಸಾಮಾನ್ಯ ಕಥನೆ ಇದೆ. ಸ್ವರ್ಗದಲ್ಲಿ ಯಾವುದೇ ಸ್ವರ್ಗದಲ್ಲಿ ಕ್ಷಾಯಿಕ ಭಾವ ಇದ್ರೆ ಅದು ಒಂದೇ ಕ್ಷಾಯಿಕ ಭಾವ ಇರ್ತದೆ, ಅದು ಕ್ಷಾಯಿಕ ಸಮ್ಯಕ್ತ ಭಾವ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3 ಜ್ಞಾನಗಳಿರ್ಲಿಕ್ಕೆ ಸಾಧ್ಯ. ಮನಪರ್ಯ ಜ್ಞಾನ ಮುನಿ ಮಹಾರಾಜರಲ್ಲಿ ಮಾತ್ರ ಇರುವಂತದ್ದಿದೆ. ಅವಧಿ ಅಂದ್ರೆ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಇವು 3 ಸಮ್ಯಕ್ ಜ್ಞಾನದ ವಿಷಯಗಳು ಸಮ್ಯಕ್ ದೃಷ್ಟಿ ದೇವತೆಗಳಲ್ಲಿ ಇರ್ತವೆ. ಆಮೇಲೆ ಅಜ್ಞಾನ 3 ಇರ್ಲಿಕ್ಕೆ ಸಾಧ್ಯ. ಮಿಥ್ಯಾದೃಷ್ಟಿಗಳು ಬ್ರಹ್ಮ ಮೊದಲಾದ ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯವಿರುವುದರಿಂದ ಅಲ್ಲಿ 3 ಅಜ್ಞಾನಗಳು ಕೂಡ ಕಂಡು ಬರ್ತವೆ. ಅಂದ್ರೆ ಕುಮತಿ, ಕುಶುತ, ಕುವಧಿ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಈ 3 ದರ್ಶನಗಳು ಕೂಡ ಸ್ವರ್ಗದಲ್ಲಿ ಅಂದ್ರೆ ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ ಬ್ರಹ್ಮ, ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಠ, ಶುಕ್ರ, ಮಹಾಶುಕ್ರ ಸ್ವರ್ಗಗಳಲ್ಲಿ ಕಂಡು ಬರ್ತವೆ. ಲಬ್ಧಿಗಳು, ಕ್ಷಾಯೋಪಶಮಿಕ ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ ಈ 5 ಲಬ್ಧಿಗಳು ಕೂಡ ಈ ಬ್ರಹ್ಮ ಮೊದಲಾದ ಸ್ವರ್ಗಗಳ ದೇವತೆಗಳಲ್ಲಿ ಕಂಡು ಬರ್ತವೆ. ಇನ್ ಸಮ್ಯಕ್ ದೃಷ್ಟಿ ಜೀವರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವನೂ ಇರಬಹುದು. ಯಾಕಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ ಪ್ರಭಾವ ಇರಲಿಕ್ಕೆ ಸಾಧ್ಯ ಇದೆ ಬ್ರಹ್ಮ ಮೊದಲಾದ ಸ್ವರ್ಗದವರಲ್ಲಿ, ಪರ್ಯಾಪ್ತಕರಲ್ಲಿ. ಆದ್ರೆ ಸಂಯಮ ಇರುವುದಿಲ್ಲ. ಸಂಯಮ ಅಂದ್ರೆ ಚಾರಿತ್ರ ಇರುವುದಿಲ್ಲ. ಇಷ್ಟು ಭಾವಗಳು, ಕ್ಷಾಯೋಪಶಮಿಕ ಭಾವಗಳು 5ರಿಂದ 10ನೇ ಸ್ವರ್ಗದ ದೇವತೆಗಳಲ್ಲಿ ಆಗಲು ಸಾಧ್ಯ. ಯಾವ್ಯಾವ ಕ್ಷಾಯೋಪಶಮಿಕ ಭಾವ? 3 ಜ್ಞಾನನೂ ಸಾಧ್ಯ ಇದೆ, 3 ದರ್ಶನನೂ ಸಾಧ್ಯ ಇದೆ, 3 ಅಜ್ಞಾನನೂ ಇರಲಿಕ್ಕೆ ಸಾಧ್ಯ ಇದೆ, 5 ಲಬ್ಧಿಗಳು ಮತ್ತು 1 ಸಮ್ಯಕ್ತ್ವ. ಇಷ್ಟು ಕ್ಷಾಯೋಪಶಮಿಕ ಭಾವಗಳು ಅಂದ್ರೆ 15 ಕ್ಷಾಯೋಪಶಮಿಕ ಭಾವಗಳು
ಈ ಸ್ವರ್ಗದ ದೇವತೆಗಳಲ್ಲಿ ಕಾಣಲು ಸಾಧ್ಯ. ಇನ್ನು ಔದೈಕ ಭಾವಗಳಲ್ಲಿ ದೇವಗತಿ ಇರುವುದರಿಂದ ದೇವಗತಿ ಔದೈಕ ಭಾವ ಇದೆ. ದೇವಗತಿ ಔದೈಕ ಭಾವ ಇದೆ. ಆಮೇಲೆ ಕಷಾಯಗಳ 4 ಇದಾವೆ, ಯಾವುದೊಂದನ್ನು ಜಯಿಸಿಲ್ಲ ಅವರು. ಆಮೇಲೆ ವೇದದಲ್ಲಿ ಇಲ್ಲಿಯೂ ಕೂಡ ಎಲ್ಲಿಯೂ ದೇವಿಯರ ಜನ್ಮ ಇಲ್ಲ. 5ರಿಂದ 10ನೇ ಸ್ವರ್ಗದ ದೇವತೆಗಳಲ್ಲಿ ಎಲ್ಲಿಯೂ ಕೂಡ ದೇವಿಯರ ಜನ್ಮ ಇಲ್ಲ. ಆದ್ರೆ ಅವರ ನಿಯೋಗಿನಿ ದೇವಿಯರು 2ನೇ ಸ್ವರ್ಗ ಅಥವಾ ಮೊದಲ ಮತ್ತು 1-2 ಸ್ವರ್ಗಗಳಿಂದ ಅವರು ಅಲ್ಲಿ ತಮ್ಮ ನಿಯೋಗಿ ದೇವ ಬಂದು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮಿಥ್ಯಾ ದೃಷ್ಟಿಗಳ ಇರುವ ಸಾಧ್ಯತೆ ಇರುವುದರಿಂದ ಮಿಥ್ಯಾ ದರ್ಶನ ಇದೆ. 5ರಿಂದ 10ನೇ ಸ್ವರ್ಗದ ದೇವತೆಗಳಲ್ಲಿ ಮಿಥ್ಯಾ ದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಶುದ್ಧತ್ವ ಇದೆ. ಅಜ್ಞಾನ, ಅಸಂಯಮ, ಅಸಿದ್ಧತ್ವ. ಯಾಕೆಂದ್ರೆ ಇವೆಲ್ಲ ಕಂಪಲ್ಸರಿನೇ. ಎಲ್ಲಿ ತನಕ ಸಿದ್ಧ ಭಗವಾನ್ ಆಗೋದಿಲ್ಲ ಅಲ್ಲಿ ತನಕ ಅಸಿದ್ಧತ್ವ ಇದೆ. ಎಲ್ಲಿ ತನಕ ಅಸಂಯಮ ಬಿಡೋದಿಲ್ಲ ಅಲ್ಲಿ ತನಕ ಅಸಂಯಮ ಇದೆ. ಎಲ್ಲಿ ತನಕ ಕೇವಲ ಜ್ಞಾನ ಆಗೋದಿಲ್ಲ ಅಲ್ಲಿ ತನಕ ಅಜ್ಞಾನ ಇದೆ ಔದೈಕ ಭಾವದಲ್ಲಿ. ಆಮೇಲೆ ಲೇಷಗಳಲ್ಲಿ ಪದ್ಮಲೇಷ ಇದೆ ಅಂತ ಹೇಳಿದ್ದಾರೆ. ಲೇಷಗಳಲ್ಲಿ ಪದ್ಮಲೇಷ ಇರ್ತದೆ, ಮಧ್ಯಮ ಪದ್ಮ. ಪದ್ಮಲೇಷ ಯಾವುದಿರ್ತದೆ ಅಂದ್ರೆ ಮಧ್ಯಮ ರೂಪದಿಂದ ಇರ್ತದೆ. ಹೇಗೆ ಮಧ್ಯಮ ರೂಪದಿಂದ ಅಂತಂದ್ರೆ, ಸಾನತ್ ಕುಮಾರ ಮಹೇಂದ್ರದಲ್ಲಿ ಜಗನ್ಯ ಪದ್ಮ ಹೇಳಿದ್ದಾರೆ. ಅದ್ರ ಮೇಲೆ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಟ ಇಲ್ಲಿ ಮಧ್ಯಮ ಇದೆ. ಆಮೇಲೆ ಮಹಾಶುಕ್ರದಲ್ಲೂ ಪದ್ಮಲೇಷ ಇದೆ. ಅದ್ರ ಮೇಲೆ ಹೋದಂತೆ ಸ್ವಲ್ಪ ಅಲ್ಲಿ ಜಗನ್ಯ ಶುಕ್ಲಲೇಷ ಪ್ರಾರಂಭ ಆಗಲಿಕ್ಕೆ ಶುರುವಾಗ್ತದೆ. ಆದ್ರೆ ಅಲ್ಲಿ ತನಕ ಪದ್ಮಲೇಷ ಇದೆ. ಉತ್ಕೃಷ್ಟ ಪದ್ಮಲೇಷನು ಇಲ್ಲಿ ಕಾಣಬಹುದು. ಶುಕ್ರ ಮಹಾಶುಕ್ರ ಶತಾರ ಇಲ್ಲಿ ಶುಕ್ಲಲೇಷನೂ ಇಲ್ವಾ? ಅಲ್ಲಿ ಇನ್ನು ಶಾಲು ಆಗ್ತದೆ, ಮುಂದೆ ಆಗ್ತದೆ. ಈಗ ಇಲ್ಲಿ ತನಕ 10ನೇ ಸ್ವರ್ಗದ ತನಕ ಏನಿದೆ ಪದ್ಮಲೇಷ ಇರ್ತದೆ, ಉತ್ತಮ ಮಧ್ಯಮ ಜಗನ್ಯದ ಅಪೇಕ್ಷದಿಂದ. ಇದು ಬ್ರಹ್ಮೋತ್ತರ ಅವರಿಗೆ ಕಷಾಯಗಳು ಅನಂತಾನುಬಂಧಿ ಬಿಟ್ಟು ಉಳಿದದ್ದಿದೆ ಅಲ್ವಾ? ಮಿಥ್ಯಾದೃಷ್ಟಿಗಳು ಇರಲಿಕ್ಕೆ ಸಾಧ್ಯ ಇರೋದ್ರಿಂದ ಎಲ್ಲಾ ಕಷಾಯಗಳು ಇರ್ತವೆ. ಅವು ಇಲ್ಲಿ ಅನಂತಾನುಬಂಧಿ ಲೆಕ್ಕಾಚಾರದಲ್ಲಿ ಬರೋದಿಲ್ಲ, ಕ್ರೋಧಮಾನ ಮಾಯಾಲೋಭದ ಲೆಕ್ಕದಿಂದ ಬರ್ತದೆ. ಲೇಷಗಳಲ್ಲಿ ಒಂದು ಪದ್ಮಲೇಷ ಇದೆ. ಪೀಠ ಲೇಷಕ್ಕಿಂತ ಇವ್ರು ಯಾವ ತರ ಉತ್ಕೃಷ್ಟ ಯಾವ ತರ ಭಾವಗಳು ಇರ್ತದೆ ಯಾರಿಗೆ? ಈಗ ಈ ಬ್ರಹ್ಮೋತ್ತರ ಇವರಿಗೆ ಪೀಠ ಈ ಸಹೋದರ ಮಹೇಶಾನ ಸಾನತ್ ಕುಮಾರ ಮಹೇಂದ್ರದವರಿಗಿಂತಲೂ ಮಂದ ಸ್ವಭಾವ ಇರ್ತಾರೆ, ದಯಾಳು ಇರ್ತಾರೆ. ಅವರಿಗಿಂತ ಇವರು ವಿಶುದ್ಧ ಪರಿಣಾಮಗಳಲ್ಲಿ ಅಷ್ಟೊಂದು ಅಶುಭ ಹೆಚ್ಚು ಬರೋದಿಲ್ಲ. ಮಿಥ್ಯಾದೃಷ್ಟಿಗಳಲ್ಲೂ ಈ ತರ ಇರುತ್ತೆ. ಎಲ್ಲ ಮಿಥ್ಯಾದೃಷ್ಟಿ ಇದ್ರೂ ಕೂಡ ಪೀಠದವರಿಗಿಂತ ಪದ್ಮಲೇಷ ಉದಾರವಾದದ್ದಿರ್ತದೆ. ಅದು ಒಂದು ಮಾವಿನ ಮರದ ಎಕ್ಸಾಂಪಲ್ ಉಂಟಲ್ಲ ಬೇರೆ ಗೀತಾ ಪದ್ಮಾದವರಿಗೆಲ್ಲ, ಎಲ್ಲ ಕೃಷ್ಣದವರು ಹೇಗೆ ಮಾಡ್ತಾರೆ. ಮಾವಿನ ಮರ ಗೆಲ್ಲು ಕಡಿಯುದು, ಕೆಲವರು ಹಾಗೆ ಎಲ್ಲ ಉಂಟಲ್ಲ, ಬಿದ್ದಿದ್ದನ್ನು ಮಾತ್ರ ಎಕ್ಕುದು. ಇವರಿಗೆ ವ್ರತಾಚರಣೆ ಇತ್ಯಾದಿಗಳನ್ನ ಮಾಡುವುದರಲ್ಲಿ ಆಸಕ್ತಿ ಇರುತ್ತದೆ. ಆಮೇಲೆ ವೈಯಾವೃತ್ತಾದಿಗಳನ್ನು ಮಾಡುವುದರಲ್ಲಿ ಆಸಕ್ತಿ ಇರ್ತದೆ. ಆಮೇಲೆ ದೇವಶಾಸ್ತ್ರ ಗುರುಗಳ ಆರಾಧಕರಾಗಿರ್ತಾರೆ. ಆಮೇಲೆ ಅದರ ಅನುಸರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವ್ರಿಗೊಂದಷ್ಟು ಬೇರೆಯವರು ಏನಾದ್ರೂ ತೊಂದರೆ ಕೊಟ್ಟರು ಕೂಡ ಇರ್ಲಿ ಬಿಡು ಅನ್ನುವಂಥ ಮನಸ್ಥಿತಿ ಇರ್ತದೆ. ಇವರೆಲ್ಲ ಪದ್ಮಲೇಷದವರು. ಆದ್ರೆ ಭಾವಗಳು ಕೆಲವೊಮ್ಮೆ ಬದಲಾವಣೆ ಆಗ್ತಾ ಇರುತ್ತಲ್ಲ, ಸ್ಥಿರವಾಗಂತೂ ಇರಕ್ ಸಾಧ್ಯ ಇಲ್ಲ. ಸ್ವರ್ಗಗಳಲ್ಲಿ ಇದೇ ಭಾವ ಇರೋದು. ಇದೇನ್ ಕಲ್ಪಗಳ ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ಇವು ಭಾವಗಳೇ ಬರೋದು. ಈ ಭಾವಗಳಿಗೆ ತಕ್ಕ ಹಾಗೇನೆ ಅವರ ವ್ಯವಹಾರಗಳಿರ್ತವೆ.
ಏನೇ ಮಾಡಿದ್ರು ಈ ಭಾವಗಳಿಗೆ ಒಂದು ಕ್ಯಾಟಗರಿ ಅಂತ ಇರ್ತದಲ್ಲ. ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೊಡುವಾಗ ಕೂಡ ಒಂದು ಎವರೇಜ್ ಹೇಳ್ತಾರೆ. 60 ಮೇಲೆ ಇದ್ರೆ ಫಸ್ಟ್ ಕ್ಲಾಸ್, ಫಸ್ಟ್ ಗ್ರೇಡ್. ಎಲ್ಲಿ ತನಕ? 85 ತನಕ. 85 ತನಕ ಫಸ್ಟ್ ಕ್ಲಾಸ್. 85 ಮೇಲೆ ಡಿಸ್ಟಿಂಕ್ಷನ್. ಆಮೇಲೆ 60ರಿಂದ 50 ಸೆಕೆಂಡ್ ಕ್ಲಾಸ್, 50ರಿಂದ 40 ಥರ್ಡ್ ಕ್ಲಾಸ್. ಹೀಗೆ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಒಂದು ಇಷ್ಟಿಷ್ಟು ರೇಂಜ್ ಅಂತ ಮಾಡಿದಾರಲ್ಲ. ಹಾಗೆ ಪದ್ಮಲೇಶ ಇದ್ರು ಆದ ಪದ್ಮಲೇಶ ಎಲ್ಲಿಂದ ಎಲ್ಲಿಯವರೆಗೆ ಅನ್ನೋದು ಅದಕ್ಕೂ ಒಂದು ವೆರೈಟಿ, ಒಂದು ಭಾವಗಳ ಒಂದು ವ್ಯವಸ್ಥೆ ಇರ್ತದೆ. ಈಗ ಎಲ್ಲರೂ ಮಿಥ್ಯಾ ದೃಷ್ಟಿ ಇದ್ರೂ ಏಕೇಂದ್ರಿಯದಲ್ಲಿ ಏನು ಮಿಥ್ಯಾತ್ವ ಇದೆ, ಅದು ಪಂಚೇಂದ್ರಿಯದ ಮಿಥ್ಯಾತ್ವ ಎರಡು ಒಂದೇ ಅಲ್ಲ. ಯಾಕೆಂದ್ರೆ ಅದು ಮಿಥ್ಯಾತ್ವದಿಂದ ಏಕೇಂದ್ರಿಯ ಅವಸ್ಥೆ ತಗೊಂಡಿದೆ, ಮಿಥ್ಯಾತ್ವದಿಂದ ನಾವು ಪಂಚೇಂದ್ರಿಯದಲ್ಲಿದ್ದೇವೆ. ಎರಡು ಮಿಥ್ಯಾತ್ವನೇ, ಆದ್ರೆ ವೆರೈಟಿ ಚೇಂಜ್ ಇದೆ. ತಿಳಿತ್ರಿ? ಅಯ್ಯಜ್ಜಿ, ಹಾಗಾದ್ರೆ ದೇವ ಮತ್ತು ನಾರಕಿಗಳಲ್ಲಿ ಯಾವ್ದು ಹುಟ್ಟುವಾಗ ಏನಿರುತ್ತೋ ಅದೇ ಲೇಷ ಇರುತ್ತೆ, ಮನುಷ್ಯ ತಿರುಚಲ್ಲಿ ಮಾತ್ರ ಬದಲಾಗ್ತಾ ಇರುತ್ತೆ ಅಂತ ಅರ್ಥನಾ? ಹೌದು. ಯಾಕೆಂತಂದ್ರೆ ಈ ನಾರಕಿಗಳಲ್ಲಿ ಮತ್ತು ದೇವತೆಗಳಲ್ಲಿ ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಅದು ಭೋಗವನ್ನ ಕರ್ಮದ ಫಲ ಅನುಭವಿಸ್ಲಿಕ್ಕಿರುವಂತ ಎರಡು ವ್ಯವಸ್ಥೆ ಇದಾವೆ. ಅಲ್ಲಿ ಪುರುಷಾರ್ಥ ಸ್ವಲ್ಪ ಸ್ವಲ್ಪ ಭಾವದಿಂದ ಆದ್ರೂ ಕೂಡ ನಿಜವಾಗ್ಲೂ ಪುರುಷಾರ್ಥ ಅನ್ನೋದು ಇಲ್ಲ. ಅಲ್ಲಿ ನಿಜವಾಗ್ಲೂ ಪುರುಷಾರ್ಥ ಇರೋದು ಇಲ್ಲಿ ಮಧ್ಯ ಲೋಕದಲ್ಲಿ. ಇಲ್ಲಿ ಏನು ಪುರುಷಾರ್ಥ ಮಾಡಿ ಸಂಗ್ರಹ ಮಾಡಿದ್ದೇವೆ ಗಂಟನ್ನ, ಅದನ್ನ ಕರಗಿಸ್ಲಿಕ್ಕೆ ಇರೋದು ಎರಡು ಜಾಗಗಳು. ಒಂದು ಶುಭ ಗಂಟನ್ನ ಕರಗಿಸ್ತದೆ, ಇನ್ನೊಂದು ಅಶುಭದ ಗಂಟನ್ನ. ಇಲ್ಲಿ ಸಂಗ್ರಹ ಮಾಡಿದ್ದನ್ನ ಅಲ್ಲಿ ಅನುಭವಿಸ್ಬೇಕು. ಅದಕ್ಕಾಗಿ ಇಲ್ಲಿ ಏನು ಸಂಗ್ರಹ ಮಾಡಿದ್ದೇವೆ ಅಲ್ಲಿ ಅದು ಫಿಕ್ಸ್ಡ್ ಇರೋದೇ. ಯಾಕೆಂದ್ರೆ ಸೂತ್ರ ಕೂಡ ಇದೆ ಯಾವ್ಯಾವ ಯುಗಲದಲ್ಲಿ ಏನೇನ್ ಆಗ್ತದೆ ಅಂತ ಹೇಳಿ. ದ್ವಿತ್ರಿ ಪೀತಪದ್ಮ ಶುಕ್ಲಲೇಶ ದ್ವಿತ್ರಿ ಶೇಷೇಶು ಸೂತ್ರ ಇದೆ. ದ್ವಿತ್ರಿ ಶೇಷೇಶು ಅಂದ್ರೆ ದ್ವಿ ಅಂದ್ರೆ 2 ಯುಗಲ, 3 ಅಂದ್ರೆ 3 ಯುಗಲ. ನೋಡ್ರಿ, ಹಿಂದೆ 2 ಯುಗಲದ ಹೇಳ್ರು. ಸಹೋದರ ಮಹೇಶಾನ, ಸನತ್ ಕುಮಾರ್ ಮಹೇಂದ್ರ. ಇಲ್ಲಿ ಪೀತಲೇಶ ಇದೆ. 3 ಯುಗಲ, 3 ಯುಗಲ ತಗೋರಿ. ಬ್ರಹ್ಮೋತ್ತರ ಲಾಂತವಕಾಪಿಷ್ಟ ಶುಕ್ರ ಮಹಾಶುಕ್ರ 3 ಯುಗಲ ಕೊಟ್ರಲ್ಲ, ಇಲ್ಲಿ ಪದ್ಮಲೇಶ ಅಂತ ಹೇಳಿದಾರೆ. ಅಂಚಿನಲ್ಲಿ ಸ್ವಲ್ಪ ಹಿಂದಿಂದು ಮುಂದಿಂದು ಇರ್ತದೆ, ಆದ್ರೆ ಅಂಚಿಂದ ಲೆಕ್ಕಕ್ಕೆ ಬರೋದಿಲ್ಲ. ಮೇಜರ್ ಏನಿದೆ ಅದ್ರ ಲೆಕ್ಕ ಇಲ್ಲಿ ಪದ್ಮಲೇಶ ಇದೆ. ಇನ್ನು ಇದ್ರ ಮೇಲಿಂದೆಲ್ಲ ಶೇಷೇಶು ಶುಕ್ಲಲೇಶ. ಎಲ್ಲಾ ಕಡೆ ಶುಕ್ಲಲೇಶ ಇದ್ರು ಇನ್ನು 11ನೇ ಸ್ವರ್ಗದಲ್ಲಿ ಏನ್ ಶುಕ್ಲಲೇಶ ಇದೆ ಅದು ಸರ್ವಾರ್ಥ ಸಿದ್ಧಿಗೆ ಸಮಾನ ಅಲ್ಲ. ಈ ಶುಕ್ಲಲೇಶಗಿಂತ ಉತ್ತರೋತ್ತರ ಮಾತ್ರ ಅವ್ರದ್ದು ವಿಶುದ್ಧಿ ಬಹಳ ಇರ್ತದೆ. ಹೀಗೆ ಒಂದೊಂದು ಬೇರೆ ಬೇರೆ ಆಗ್ತದೆ. ಸರಿ ಬೈಲಜ್ಜಿ. ಭಾವಗಳು, ಪಾರಿಣಾಮಿಕ ಭಾವಗಳು ಬ್ರಹ್ಮ ಮೊದಲಾದ 3 ಯುಗಲಗಳಲ್ಲಿ ಭಾವಗಳಿರಲು ಸಾಧ್ಯ. ಜೀವತ್ವ ಭವ್ಯತ್ವನೂ ಇರಬಹುದು, ಜೀವತ್ವ ಅಭವ್ಯತ್ವನೂ ಇರಬಹುದು. ಹಾಗಾಗಿ 3 ಪಾರಿಣಾಮಿಕ ಭಾವಗಳು ಸಾಧ್ಯ ಇವೆ. ಎಲ್ಲಿ? ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ. ಹೀಗೆ ಈ 5ರಿಂದ 10ನೇ ಸ್ವರ್ಗದವರೆಗೆ ಸಾಮಾನ್ಯ ರೂಪದಿಂದ ಜೀವರಲ್ಲಿ ಆಗಬಹುದಾದಂತ ಭಾವಗಳು ಹೀಗೆ ತಿಳಿದುಕೊಳ್ಳಬೇಕು. ತಿಳಿತು? ಇಲ್ಲಿನ ದೇವಿಯರ ಆಯಸ್ಸು ಎಷ್ಟು ಅಂತಂದ್ರೆ, ಬ್ರಹ್ಮ ಸ್ವರ್ಗದಲ್ಲಿ 13 ಪಲ್ಯ, ಬ್ರಹ್ಮೋತ್ತರದಲ್ಲಿ 15 ಪಲ್ಯ, ಆಮೇಲೆ ಲಾಂತವದಲ್ಲಿ 17 ಪಲ್ಯ, ಕಾಪಿಷ್ಟದಲ್ಲಿ 19 ಪಲ್ಯ, ಆಮೇಲೆ ಶುಕ್ರದಲ್ಲಿ 21, ಮಹಾಶುಕ್ರದಲ್ಲಿ 23. ಇಷ್ಟು ಪಲ್ಯಗಳ ಆಯುಷ್ಯುಳ್ಳ ದೇವಿಯರಿರ್ತಾರೆ. ಇನ್ನು ದೇವರ ಆಯುಷ್ಯ ಎಷ್ಟಿರ್ತದೆ ಪುರುಷ ದೇವರದು? ನೋಡ್ರಿ, ಸಹೋದರ ಮೈಶಾನದಲ್ಲಿ 2000,
ಸನತ್ ಕುಮಾರ ಮಹೇಂದ್ರದಲ್ಲಿ 7 ಸಾಗರ ಉಪಮ. ಆಮೇಲೆ ಬ್ರಹ್ಮೋತ್ತರದಲ್ಲಿ ಎಷ್ಟು? 10 ಸಾಗರ ಉಪಮ. ಹೌದಾ? ಸರಿಯಾಗಿದೆಯಾ? ಸರಿಗಿದೆ. ಬ್ರಹ್ಮೋತ್ತರದಲ್ಲಿ 10 ಸಾಗರ ಉಪಮ. ಲಾಂತವಕಾಪಿಷ್ಟದಲ್ಲಿ 14, ಶುಕ್ರ ಮಹಾಶುಕ್ರದಲ್ಲಿ 16, ಶತಾರ ಸಹಸ್ರಾರದಲ್ಲಿ 18 ಸಾಗರ ಉಪಮ. ಸರಿ, ಅದು ಮುಂದೆ ಬರ್ತದೆ, ಆದ್ರೂ ನೋಡ್ಕೊಂಡ್ಬಿಡಿ ಒಂದ್ಸರಿ. ಶತಾರ ಸಹಸ್ರಾರದಲ್ಲಿ 18, ಆನತ ಪ್ರಾಣತದಲ್ಲಿ 20 ಸಾಗರ ಉಪಮ, ಆರಣ ಅಚ್ಯುತದಲ್ಲಿ 22 ಸಾಗರ ಉಪಮ ಕಾಲದ ಪುರುಷ ದೇವರ ಆಯುಷ್ಯ ಇರ್ತದೆ. ತಿಳಿದ್ರಿ? ಈಗ ಸೀತಾದೇವಿ 16ನೇ ಸ್ವರ್ಗದಲ್ಲಿ ಇದಾರಲ್ಲ, ಅವ್ರ ಆಯುಷ್ 22 ಸಾಗರ ಉಪಮಿದೆ. ಇನ್ನು ಅವ್ರ ಭೂಮಿಗೆ ಬರ್ಲಿಕ್ಕಿನ್ನ ಟೈಮ್ ಎಷ್ಟಿದೆ ಅಂದ್ರೆ 22 ಸಾಗರ ಉಪಮ ಕಾಲಿದೆ. ಅಲ್ಲಿ ತನಕ ಅವರು ದೇವಲೋಕದಲ್ಲಿ ಇರ್ತಾರೆ. ಮುಂದೆ 1ನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ. ಬ್ರಹ್ಮ ಆದಿ 6 ಸ್ವರ್ಗಗಳಲ್ಲಿ ಪರ್ಯಾಪ್ತಕ ದೇವತೆಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 10, ಔದೈಕ ಭಾವಗಳು 11, ಪಾರಿಣಾಮಿಕ ಭಾವಗಳು 3, ಒಟ್ಟು 24 ಭಾವಗಳು. ಇನ್ನು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಬ್ರಹ್ಮ ಮೊದಲಾದ 6 ಸ್ವರ್ಗಗಳಲ್ಲಿ ಪರ್ಯಾಪ್ತಕ ಜೀವದಲ್ಲಿ ಯಾವ ಭಾವಗಳು ಆಗಬಹುದು ಅಂತಂದ್ರೆ, ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಯಾವುದೇ ಸಮ್ಯಕ್ತ್ವದ ಭಾವ ಇರುವುದಿಲ್ಲ. ಅದು ಕ್ಷಾಯೋಪಶಮಿಕತೆ ಆಗಿರಲಿ, ಔಪಶಮಿಕತೆ ಆಗಿರಲಿ, ಕ್ಷಾಯಿಕತೆ ಆಗಿರಲಿ. ಯಾವಾಗ ಮಿಥ್ಯಾತ್ವ ಇದೆ ಆವಾಗ ಇವು 3ರಲ್ಲಿ ಸಮ್ಯಕ್ತ್ವ ಭಾವಗಳು ಒಂದು ಇರಂಗಿಲ್ಲ. ಅಂದ್ರೆ ಔಪಶಮಿಕ ಸಮ್ಯಕ್ತ್ವ ಭಾವನೂ ಇಲ್ಲ, ಕ್ಷಾಯಿಕ ಭಾವನೂ ಒಂದು ಇಲ್ಲ. ಹೀಗೆ ತಿಳ್ಕೋಬೇಕು. ಇನ್ ಕ್ಷಾಯೋಪಶಮಿಕದಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ರಿ. ಕ್ಷಾಯೋಪಶಮಿಕ ಮಿಥ್ಯಾದರ್ಶನ ಗುಣಸ್ಥಾನ ಇರುವಾಗ ಜ್ಞಾನಗಳ ಯಾವುವು ಇರೋದೆಲ್ಲ ಅಜ್ಞಾನ. ಹಾಗಾಗಿ ಜ್ಞಾನ ಒಂದು ಇಲ್ಲ. ಅಜ್ಞಾನದಲ್ಲಿ 3 ಅಜ್ಞಾನಗಳು ಇರಲು ಸಾಧ್ಯ. ಕೂಮತಿ, ಕುಶುತ, ಕುಅವಧಿ, ಹೀಗೆ 3 ಅಜ್ಞಾನಗಳು ಇರಲು ಸಾಧ್ಯ. ಆಮೇಲೆ ದರ್ಶನದಲ್ಲಿ 2 ದರ್ಶನಗಳು, ಚಕ್ಷು ದರ್ಶನ, ಅಚಕ್ಷು ದರ್ಶನ, ಹೀಗೆ 2 ದರ್ಶನಗಳನ್ನ ಹೇಳಿದ್ದಾರೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅವಧಿ ದರ್ಶನವನ್ನ ಹೇಳಲಿಲ್ಲ. ಲಬ್ಧಿಗಳ 5 ಲಬ್ಧಿ ಇದೆ. ಕ್ಷಾಯೋಪಶಮಿಕದ 5 ಲಬ್ಧಿಗಳು ಇರ್ತವೆ. ಇನ್ ಕ್ಷಾಯೋಪಶಮಿಕದ ಭಾವಗಳಲ್ಲಿ ಸಮ್ಯಕ್ತ್ವನೂ ಇಲ್ಲ, ಸಂಯಮನೂ ಇಲ್ಲ, ಚಾರಿತ್ರನೂ ಇಲ್ಲ. ಈ 3 ಭಾವಗಳು ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು ಆ ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಇನ್ನು ಉದಯಿಕ ಭಾವ, ಕರ್ಮದ ಉದಯದಿಂದ ಆಗಿರುವಂತಹ ಭಾವಗಳಲ್ಲಿ ದೇವಗತಿ ಇರುವುದರಿಂದ ದೇವಗತಿಯ ಉದಯಿಕ ಭಾವ ಇದೆ. ಕಷಾಯಗಳಲ್ಲಿ ಎಲ್ಲ 4 ಕಷಾಯಗಳಿವೆ. ಇಲ್ಲಿ ಪುರುಷ ವೇದದ ದೇವತೆಗಳಿರ್ತವೆ. ಪುರುಷ ವೇದ ಇದೆ. ಇಲ್ಲಿನ ಜನ್ಮದ ಅಪೇಕ್ಷದಿಂದ, ಇಲ್ಲಿ ಇರುವ ಅಪೇಕ್ಷದಿಂದಲ್ಲ, ಅಲ್ಲಿ ಆ ಸ್ವರ್ಗಗಳಲ್ಲಿ ಜನ್ಮ ತಗೊಳ್ಳಲಿಕ್ಕೆ ಪುರುಷ ದೇವತೆಗಳು ಇದ್ದಾರೆ. ದೇವಿಯರೆಲ್ಲ 1 ಮತ್ತು 2ನೇ ಸ್ವರ್ಗದಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮಿಥ್ಯಾದರ್ಶನ ಇದೆ. ಮಿಥ್ಯಾತ್ವ ಗುಣಸ್ಥಾನ ಇರುವುದರಿಂದ ಮಿಥ್ಯಾದರ್ಶನ ಇದೆ. ಆಮೇಲೆ ಅಜ್ಞಾನ ಇದೆ, ಅಸಂಯಮಿಗಳಿರ್ತಾರೆ ದೇವತೆಗಳೆಲ್ಲ. ಆಮೇಲೆ ಯಾರು ಸಿದ್ಧರಾಗಿಲ್ಲ, ಅದಕ್ಕಾಗಿ ಅಸಿದ್ಧತ್ವ ಭಾವನೂ ಇರ್ತದೆ. ಲೇಷಾದ ಅಲ್ಲಿ ಒಂದೇ ಒಂದು ಲೇಷ ಇರುವುದು, ಅದು ಪದ್ಮಲೇಷ. ಇನ್ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರಲು ಸಾಧ್ಯ. ಜೀವತ್ವ, ಭವ್ಯತ್ವ ಮತ್ತು ಅಭವ್ಯತ್ವ. ಎಲ್ಲಾ ಪ್ರಕಾರದ ಜೀವರು ಮಿಥ್ಯಾತ್ವವನ್ನು ಹೊಂದಿರುವಾಗ ಈ 3 ಪಾರಿಣಾಮಿಕ ಭಾವವುಳ್ಳ ಜೀವರು ಕಂಡು ಬರ್ತಾರೆ. ತಿಳಿದು
ಪ್ರಶ್ನೆ. ಹ್ಮ್ ಈ ಬಾಕಿ ಸ್ವರ್ಗದಲ್ಲಿ ಅಂದ್ರೆ 1, 2 ಬಿಟ್ಟು 4, 5, 6 ಎಲ್ಲಾ ಸ್ವರ್ಗದಲ್ಲೂ ಎಲ್ಲಾ ದೇವತೆಗಳಿಗೂ ಕಡಿಮೆ ಭಾವನೆಗಳಿರ್ತವೆ. ಆದ್ರೆ ಸೌಧರ್ಮ ಈಶಾನ್ಯ ಮಾತ್ರ 32 ಭಾವಗಳಿರುತ್ತೆ. ಆದ್ರೂ ಅವ್ರಿಗೆ ತೀರ್ಥಂಕರನ್ನ ತಗೊಳ್ಳೋ ಒಂದು ಭಾಗ್ಯ ಇರುತ್ತಲ್ಲ, ಹೇಗೆ ಅಂತ. ಭಾವಗಳು ಕಡಿಮೆ ಇದ್ರೂ ಹೇಗೆ ಅವ್ರಿಗೆ ಆ ಪದವಿ? ಭಾವ ಹೇಗೆ ಕಡಿಮೆ ಐತಿ? ಅಲ್ಲ, ಸೌಧರ್ಮ ಈಶಾನ್ಯಕ್ಕೆ 32 ಭಾವಗಳಿದೆ. ಮಿಥ್ಯಾತ್ವ ಗುಣಸ್ಥಾನ ನೋಡ್ರಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಎಷ್ಟು ಹೇಳಿದ್ದಾರೆ? ಇವರು ಸೌಧರ್ಮ ಇದ್ರಾಗ ಸಾಮಾನ್ಯ ಅಪೇಕ್ಷದಿಂದ ಬೇರೆ ಚರ್ಚೆ ಇರ್ತದೆ. ಅಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅಂತ ಇರ್ತದಲ್ಲ, ಅಲ್ಲಿ ನೋಡ್ರಿ ಎಷ್ಟು ಭಾವ ಹೇಳಿದ್ದಾರೆ. ಅಲ್ಲಿ 25 ಭಾವ. ಇಲ್ಲಿ ಎಷ್ಟು ಹೇಳಿದ್ದಾರೆ? ಇಲ್ಲಿ 25, 24, 26 ಆ ತರ. ಅಲ್ಲಿ 25 ಇದ್ರೆ ಇಲ್ಲಿ 24 ಇದೆ ಅಲ್ಲ. ಇಲ್ಲಿ 24 ಅಂದ್ರೆ ಒಂದು ಭಾವ ಕಡಿಮೆ ಆಯ್ತು. ಯಾವ್ದಂತಂದ್ರೆ ತ್ರಿದೇವಿಯರ ಜನ್ಮ ಇಲ್ಲಿ ಇಲ್ಲ, ಅದು ಒಂದೇ ಕಡಿಮೆ ಇರೋದು, ಉಳಿದಿದ್ದೆಲ್ಲ ಈಕ್ವಲ್ ಇದೆ. ಮತ್ತೆ ಎಲ್ಲರಿಗೂ ತಿಳಿತಾ ಇದೆ? ತಿಳಿದಿಲ್ಲ ಅಂದ್ರೆ ತಿಳಿದಿಲ್ಲ ಅಂತ ಹೇಳುತ್ತೆ ಬೇಡ. ತಿಳಿದಿದೆ ಅಂತ ಹೇಳಿದ್ರೆ ನೋಡ್ರಿ ನಷ್ಟ ಆಗ್ತದೆ ಮುಂದೆ. ಭಯದ್ರಿ ನಾವ್ ಈಗ ಜಾಯಿನ್ ಆಗಿದಾರು ಅಷ್ಟೇನ್ ತಿಳಿದಿಲ್ಲ, ಆದ್ರೂ ಸ್ವಲ್ಪ ತಿಳಿದ್ರಿ ನಮ್ಗೆ. ಮತ್ತೊಮ್ಮೆ ಅವಶ್ಯಕತೆ ತಗೋತೇವ್ರಿ ಲಾಭ ಕೇಳಿಲ್ಲ. ಪುಸ್ತಕ ಐತ್ರಿ ಖರೆ, ಆ ಪುಸ್ತಕದಾಗ ಹೇಳ್ತೀರಿ ಅವ್ ಕರೆಕ್ಟ್ ಮಾಡ್ತೈತಿ. ಅದ ಬಡ್ಡಿಂದ ಉತ್ಪತ್ತಿ ಬರ್ತಿಂದ ಗೊತ್ತಾಗ್ತೈತ್ರಿ. ಅದೀಗ ನೋಡಕ್ ಬಂದ್ ಜಾಯಿನ್ ಆಗಿದ ಅಲ್ಲಿಂದನೇ ಶುರು ಮಾಡಿದೆ ನಿಮ್ಗೆ ಕೇಳೋದಕ್ಕ. ಹಿಂದಿನ ಖರೆ ಮುಂದಿನ ಈಗ ಅಷ್ಟು ಹೇಳ್ತಾರೆ ಅಷ್ಟು ನಂತರ ಸ್ವಲ್ಪ ತಿಳ್ಕೈತ್ರಿ. ವಂದನೆ ರೀ. ಎರಡನೇ ಗುಣಸ್ಥಾನದ ವಿಶೇಷ ಇದೆ. ಬ್ರಹ್ಮಾದಿ 6 ಸ್ವರ್ಗದ ಮಿಥ್ಯಾತ್ವ ಗುಣಸ್ಥಾನದ 24 ಭಾವಗಳಲ್ಲಿ ಮಿಥ್ಯಾದರ್ಶನ ಮತ್ತು ಅಭವ್ಯತ್ವವನ್ನು ಕಡಿಮೆ ಮಾಡಿದರೆ ಸಾಸಾಧನ ಗುಣಸ್ಥಾನದಲ್ಲಿ 22 ಭಾವಗಳು ಇರುತ್ತವೆ. ಈಗ ಮೊದಲನೇ ಗುಣಸ್ಥಾನದಲ್ಲಿ 24 ಭಾವಗಳು ಅಂತ ಹೇಳಿದ್ರು. ಎಲ್ಲಿ? ಬ್ರಹ್ಮ ಮೊದಲಾದ 6 ಸ್ವರ್ಗಗಳಲ್ಲಿ, ಅಂದ್ರೆ ಬ್ರಹ್ಮದಿಂದ ಮಹಾಶುಕ್ರದ ತನಕ. ಈಗ ಎರಡನೇ ಗುಣಸ್ಥಾನದ್ದು ಸೆಪರೇಟ್ ಆಗಿ ಹೇಳುವುದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇಲ್ಲಿ ಏನು ವ್ಯವಸ್ಥೆ ಇದೆ ಇದೇ ವ್ಯವಸ್ಥೆ, ಇದರಂತೆನೆ ಭಾವಗಳಿರ್ತವು. ಆದ್ರೆ 2 ಭಾವಗಳ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ ಮತ್ತು ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಇರುವುದಿಲ್ಲ. ಇವೆರಡು ಭಾವಗಳನ್ನ ಬಿಟ್ಟಾಗ, ಕಡಿಮೆ ಮಾಡಿದಾಗ ಅದು ಸಾಸಾಧನ ಗುಣಸ್ಥಾನದ ವಿಷಯವಾಗುತ್ತದೆ. ಅಂದ್ರೆ ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ ಇರುವ ದೇವತೆಗಳಿಗೆ 2ನೇ ಗುಣಸ್ಥಾನ ಇರುವಾಗ ಪರ್ಯಾಪ್ತಕರಲ್ಲಿ 22 ಭಾವ ಆಗಲಿಕ್ಕೆ ಸಾಧ್ಯ. ಯಾವ 2 ಭಾವ ಕಡಿಮೆ ಆದವು ಇದರಲ್ಲಿ ಅಂದ್ರೆ, ಒಂದು ಮಿಥ್ಯಾದರ್ಶನ, ಒಂದು ಅಭವ್ಯತ್ವ. ಯಾಕೆಂದ್ರೆ ಇವು 2ನೇ ಗುಣಸ್ಥಾನದಲ್ಲಿ ಇವು ಇರುವುದಿಲ್ಲ. ಇವಿದ್ರೆ 2ನೇ ಗುಣಸ್ಥಾನ ಆಗುವುದಿಲ್ಲ. ಅದಕ್ಕಾಗಿ ಅಲ್ಲಿ ಇದಕ್ಕಿಂತ 2 ಭಾವ ಕಡಿಮೆ ಅಂತ ತಿಳ್ಕೋಬೇಕು. ಮೂರನೇ ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಬ್ರಹ್ಮಾದಿ 6 ಸ್ವರ್ಗಗಳಲ್ಲಿ ಪರ್ಯಾಪ್ತಕ ದೇವತೆಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 10 ಭಾವಗಳು, ಔದೈಕ 10, ಪಾರಿಣಾಮಿಕ 2, ಒಟ್ಟು 22 ಭಾವಗಳು. ಇನ್ನು ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ ಮೂರನೇ ಗುಣಸ್ಥಾನ ಇರುವಾಗ, ಅಂದ್ರೆ ಮಿಶ್ರ ಗುಣಸ್ಥಾನ ಆದ್ರೂ ಅನ್ರಿ, ಇಲ್ಲ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಆದ್ರೂ ಅನ್ನಿ,
ಗುಣಸ್ಥಾನಗಳು ಇರುವಾಗ ಜೀವದಲ್ಲಿ ಅಲ್ಲಿ ಯಾವ ಯಾವ ಭಾವಗಳಾಗ್ಬೋದು ಅಂತಂದ್ರೆ, ಅಲ್ಲಿ 3ನೇ ಗುಣಸ್ಥಾನದಲ್ಲಿಯೂ ಕೂಡ ಎಲ್ಲಿ ಇದ್ದರೂ ಕೂಡ ಔಪಶಮಿಕ ಯಾವುದೇ ಭಾವ ಇರೋದಿಲ್ಲ, ಸಮ್ಯಕ್ತವೂ ಇರೋದಿಲ್ಲ, ದೇವತೆಗಳಲ್ಲಿ ಚಾರಿತ್ರ ಅಂತೂ ಇರೋದಿಲ್ಲ. ಆಮೇಲೆ ಕ್ಷಾಯಿಕ ಭಾವದಲ್ಲಿಯೂ ಕೂಡ ಇಲ್ಲ, ಯಾಕೆಂದ್ರೆ ಜೀವದಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಇದು ಮಿಶ್ರ ಪರಿಣಾಮ ಇದೆ, ಅದಕ್ಕಾಗಿ ಕ್ಷಾಯಿಕ ಭಾವನೂ ಒಂದು ಇಲ್ಲ. ಕ್ಷಾಯೋಪಶಮಿಕದಲ್ಲಿ ಏನೇನಾಗಬಹುದು ಅಂತಂದ್ರೆ ಮಿಶ್ರ ಜ್ಞಾನ ಇದಾವ 3: ಮಿಶ್ರಮತಿ, ಮಿಶ್ರಸುತ, ಮಿಶ್ರಾವಧಿ. ಇದು ಜ್ಞಾನನೂ ಅಲ್ಲ ಅಜ್ಞಾನನೂ ಅಂತ ಹೇಳಿಕ್ ಬರೋದಿಲ್ಲ, ಒಟ್ಟಾರೆಯಾಗಿ ಇದು ಮಿಶ್ರ. ಇದು ಒಂದು ಪಕ್ಷವನ್ನ ಹಿಡ್ಕೊಂಡು ನೋಡಿದ್ರೆ ಇದು ಅಜ್ಞಾನದಲ್ಲೇ ಲೆಕ್ಕಕ್ಕೆ ಬರುತ್ತದೆ, ಆದರೂ ಅದನ್ನ ಹೇಳುವುದಾದ್ರೆ ಮಿಶ್ರ ಜ್ಞಾನ ಅಂತಾನೆ ಹೇಳ್ಬೇಕು. ಆಮೇಲೆ ದರ್ಶನಗಳಲ್ಲಿ 2 ದರ್ಶನ ಇರ್ತದೆ: ಚಕ್ಷು ದರ್ಶನ, ಅವಧಿ ದರ್ಶನ, ಅಚಕ್ಷು ದರ್ಶನ. ಅವಧಿ ದರ್ಶನ ಕೇವಲ ಸಮ್ಯಕ್ ದೃಷ್ಟಿ ಇರುವ ಜೀವರಲ್ಲಿ, ಅಂದ್ರೆ 4ನೇ ಗುಣಸ್ಥಾನದಿಂದ ಲೆಕ್ಕದಲ್ಲಿ ಹೇಳ್ತಾರೆ, ಅದು ಪ್ರಾಚೀನ ಮಾನ್ಯತೆಯಾಗಿದೆ. ಆಮೇಲೆ ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕ ಲಬ್ಧಿಗಳು 5 ಇರ್ತವೆ: ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ 5 ಲಬ್ಧಿಗಳು ಆಗಲು ಸಾಧ್ಯ ಆಗುತ್ತವೆ. ಇನ್ನು ಮಿಶ್ರ ಪ್ರಕೃತಿ, ಮಿಶ್ರ ಗುಣಸ್ಥಾನ ಇರುವಾಗ ಸಮ್ಯಕ್ ದರ್ಶನನೂ ಇಲ್ಲ, ಕ್ಷಾಯೋಪಶಮಿಕದ್ದು 5ನೇ ಗುಣಸ್ಥಾನನೂ ಆಗೋದಿಲ್ಲ ಸ್ವರ್ಗದಲ್ಲಿ. ಆಮೇಲೆ 6, 7ನೇ ಗುಣಸ್ಥಾನ ಅಂದ್ರೆ ಸಂಯಮ, ಚಾರಿತ್ರ ಕೂಡ ಸ್ವರ್ಗದಲ್ಲಿ ಆಗುವುದಿಲ್ಲ, ಇರುವುದಿಲ್ಲ. ಹಾಗಾಗಿ ಹೀಗೆ ಲಬ್ಧಿಗಳು, ದರ್ಶನಗಳು 2, ಜ್ಞಾನ ಅಜ್ಞಾನ ಅಂದ್ರೆ ಮಿಶ್ರ ಜ್ಞಾನಗಳು 3, ಹೀಗೆ 10 ಕ್ಷಾಯೋಪಶಮಿಕ ಭಾವಗಳ ಆಗಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಬ್ರಹ್ಮ ಮೊದಲಾದ 10ನೇ ಸ್ವರ್ಗದ ತನಕ ಇಷ್ಟು ಕ್ಷಾಯೋಪಶಮಿಕ ಭಾವಗಳಾಗಬಹುದು. ಇನ್ನು ಔದೈಕ ಭಾವದಲ್ಲಿ, ಕರ್ಮದ ಉದಯದಿಂದ ಆಗುವಂತಹ ಭಾವಗಳಲ್ಲಿ ದೇವಗತಿ ಉದಯಕ್ಕಿದೆ, ಹಾಗಾಗಿ ದೇವಗತಿ ಔದೈಕ ಭಾವ ನಡೀತಾ ಇದೆ. ಕಷಾಯಗಳು ಕ್ರೋಧ, ಮಾನ, ಮಾಯಾಲೋಭ 4 ಇವೆ. ಪುರುಷ ವೇದ ಒಂದೇ ಇರುವುದು ಉತ್ಪತ್ತಿ ಅಪೇಕ್ಷಾದಿಂದ ಹೇಳಿದ್ದಾರೆ. ಆಮೇಲೆ ಅಂದ್ರೆ ಆ ಸ್ವರ್ಗಗಳಲ್ಲಿ ದೇವಿಯ ಉತ್ಪತ್ತಿಯ ಸ್ಥಾನಗಳಿಲ್ಲ, ಅದಕ್ಕಾಗಿ ಅಲ್ಲಿ ಸ್ತ್ರೀ ವೇದದ ಅಪೇಕ್ಷವನ್ನು ಜನ್ಮತಃ ಹಿಡಿದಿಲ್ಲ. ಅಲ್ಲಿ ಗಮನಾಗಮನ ಇದೆ ಅವರದು, ಅವರು ಇರಬಹುದು ಅಲ್ಲಿ ಬಂದು. ಔದೈಕ ಭಾವದಲ್ಲಿ ಮಿಥ್ಯಾತ್ವ ದರ್ಶನನೂ ಇಲ್ಲ, ಮಿಥ್ಯಾ ದರ್ಶನ ಇಲ್ಲ. ಯಾಕಿಲ್ಲ ಅಂದ್ರೆ ಮಿಥ್ಯಾತ್ವದ ಉದಯನೂ ಇಲ್ಲ, ಸಮ್ಯಕ್ತ್ವನೂ ಇಲ್ಲ, ಮಿಥ್ಯಾತ್ವನೂ ಇಲ್ಲ, ಅದಕ್ಕಾಗಿ ಮಿಥ್ಯಾ ದರ್ಶನದ ಕರ್ಮ ಇಲ್ಲ. ಅಜ್ಞಾನ ಇದೆ, ಅಸಂಯಮ ಇದ್ದಾರೆ, ಆಮೇಲೆ ಅಸಿದ್ಧತ್ವನೂ ಇದೆ. ಅಂದ್ರೆ ಇವರು ಕೇವಲ ಜ್ಞಾನವನ್ನು ಹೊಂದಿಲ್ಲ, ಅದಕ್ಕೆ ಅಜ್ಞಾನ. ಸಂಯಮ ಇಲ್ಲ, ಅದಕ್ಕೆ ಅಸಂಯಮ. ಸಿದ್ಧ ಭಗವಾನ್ ಆಗಿಲ್ಲ, ಅದಕ್ಕಾಗಿ ಅಸಿದ್ಧತ್ವ. ಹೀಗೆ ಇದೆ. ಇವರಿಗೂ ಲೇಷ ಯಾವುದಿರ್ತದೆ, ಮಿಥ್ಯಾತ್ವ ಇದ್ದರೂ ಕೂಡ ಪದ್ಮಲೇಷ ಒಂದೇ ಇರೋದು. ಮಿಥ್ಯಾತ್ವ ಇದ್ದರೂ ಕೂಡ ಪದ್ಮಲೇಷ ಒಂದೇ ಇರೋದು. ಅಂದ್ರೆ ಮೃದು ಸ್ವಭಾವಿಗಳಾಗಲಿಕ್ಕೆ ಮಿಥ್ಯಾತ್ವ ಬಾಧೆಯನ್ನುಂಟು ಮಾಡುವುದಿಲ್ಲ ಅಂತ ಅರ್ಥ. ಶುಭ ಕಾರ್ಯಗಳಿಗೆ ಮಿಥ್ಯಾತ್ವ ಬಾಧೆ ಕೊಡೋದಿಲ್ಲ, ಆದ್ರೆ ಶುಭ ಉಪಯೋಗಕ್ಕೆ ಮಿಥ್ಯಾತ್ವ ತೊಂದರೆ ಕೊಡ್ತದೆ. ಮಿಥ್ಯಾತ್ವ ಇದ್ರೆ ಶುಭ ಉಪಯೋಗ ಆಗೋದಿಲ್ಲ, ಶುಭೋಪಯೋಗ ಆಗೋದಿಲ್ಲ, ಆದ್ರೆ ಶುಭ ಯೋಗಗಳಾಗ್ತವೆ. ಮನವಚನ ಕಾಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು, ಆದ್ರೆ ಆತ್ಮಿಕ ಪರಿಣತಿ ಶುಭ ಆಗೋದಿಲ್ಲ. ಹೀಗೆ ಮಿಥ್ಯಾತ್ವ ಇರುವಾಗ ಅವಸ್ಥೆ ಆಗ್ತದೆ. ಇಲ್ಲಿ ಲೇಷಗಳು ಯೋಗದಲ್ಲಿ ಶುಭ ಯೋಗಗಳ ಆಗ್ತವೆ, ಪದ್ಮಲೇಷಾದವರಾಗಿರ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಪಾರಿಣಾಮಿಕ ಭಾವಗಳು 2 ಆಗಲು ಸಾಧ್ಯ. ಇಲ್ಲಿ 3ನೇ ಗುಣಸ್ಥಾನ ಇರುವಂತಹ ಜೀವರು ಅಭವ್ಯರಾಗಿರುವುದಿಲ್ಲ, ನಿಯಮದಿಂದ ಭವ್ಯರೇ ಆಗಿರ್ತಾರೆ. ಹಾಗಾಗಿ ಜೀವತ್ವ ಮತ್ತು ಭವ್ಯತ್ವ ಈ 2 ಪಾರಿಣಾಮಿಕ ಭಾವಗಳು ಆಗುತ್ತವೆ. ಹೀಗೆ ಬ್ರಹ್ಮ ಮೊದಲಾದ 10ನೇಯ ಸ್ವರ್ಗದ ತನಕದ ದೇವರಲ್ಲಿ 53ಗಳ ಭಾವಗಳ ಪೈಕಿ 22 ಭಾವಗಳ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿದ್ರಿ? ತಿಳಿತು.
ಇನ್ನು ಒಂದು ವಿಶೇಷತೆ ಏನು ಅಂತಂದ್ರೆ, ಈ ಬ್ರಹ್ಮ ಸ್ವರ್ಗದ ಅಂತಿಮ ಭಾಗದಲ್ಲಿ ಬ್ರಹ್ಮರ್ಷಿಗಳಿರ್ತಾರೆ. ಬ್ರಹ್ಮ ಲೌಕಾಂತಿಕ ದೇವರು ಅಂತ ಕರೀತಾರೆ ಅವರಿಗೆ. ಅವರದ್ದು ಇಲ್ಲಿ ಲೆಕ್ಕ ತಗೋಬಹುದೇನು? ಇಲ್ಲ ಇಲ್ಲ ಅನ್ಸುತ್ತೆ. ನೋಡ್ರಿ, ಲೆಕ್ಕ ಅಂತ ಬಂದಾಗ ಈ ಸ್ವರ್ಗದ ಅಂತಿಮ ಭಾಗದಲ್ಲಿಯೇ ಇದ್ದರೂ ಕೂಡ ವ್ಯವಸ್ಥೆ ಸಂಪೂರ್ಣ ಭಿನ್ನವಾಗಿದೆ. ಹೌದು. ಆಮೇಲೆ ಅಲ್ಲಿ ಮಿಥ್ಯಾ ದರ್ಶನ ಮೊದಲಾದ ವ್ಯವಸ್ಥೆನೇ ಇಲ್ಲ. ಮಿಥ್ಯಾತ್ವ ಗುಣಸ್ಥಾನದಿಂದ ನೋಡುವಂತ ಸಂದರ್ಭನೇ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಮಿಥ್ಯಾ ದೃಷ್ಟಿಗಳು ಇರೋದಿಲ್ಲ. ಆಮೇಲೆ ಈ ಅಜ್ಞಾನ ಹದಿಭಾವಗಳ ಆಗೋಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರದ್ದು ವ್ಯವಸ್ಥೆ ಬಹುಶಃ ಬೇರೆಯಾಗಿ ಹೇಳ್ತಾರೆ ಅಂತ ಅನ್ಸುತ್ತೆ. ಈಗೇನ್ ಹೇಳ್ತಿದ್ದಾರೆ, ಸಹಜ ರೂಪದಿಂದ ಬ್ರಹ್ಮ ಸ್ವರ್ಗದಲ್ಲಿ ಏನಿದಾರಲ್ಲ ಆ ದೇವತೆಗಳ ಅಪೇಕ್ಷಾದಿಂದ ಇಂದ್ರ ಮೊದಲಾದ ವ್ಯವಸ್ಥೆ ಇರುವಂತಹ ವ್ಯವಸ್ಥೆ ಇದೆ ಇಲ್ಲ, ಅಲ್ಲಿ ಆ ವ್ಯವಸ್ಥೆಯ ಅನುಸಾರವಾಗಿ ಇದು ಕಥನ ನಡೀತಿದೆ ಅಂತ ತಿಳ್ಕೊಬೇಕು. ಮತ್ತೆ ಇನ್ನೊಂದು ಹೇಗಿದೆ, ಬ್ರಹ್ಮ ಸ್ವರ್ಗದ ಉತ್ಕೃಷ್ಟ ಆಯುವು ಜಗನ್ಯದಿಂದ 7 ಸಾಗರ ರೂಪದ ಮೇಲೆ ಸ್ವಲ್ಪ ಇದೆ, ಉತ್ಕೃಷ್ಟದಿಂದ 10 ಸಾಗರ ಇದೆ. ಆದ್ರೆ ಲೌಕಾಂತಿಕ ದೇವರ ಆಯಸ್ಸು 8 ಸಾಗರ ರೂಪಮ ಎಲ್ಲಾ ಕಡೆ ಇದೆ. ಅವ್ರು ಈ ಜಗನ್ಯ ಉತ್ಕೃಷ್ಟದ ಗೋಜಿನಲ್ಲಿ ಬರುವುದಿಲ್ಲ. ಹಾಗಾಗಿ ಅವರದ್ದು ವ್ಯವಸ್ಥೆ ಸ್ವತಂತ್ರ ಇದೆ ಅಂತ ತಿಳ್ಕೋಬೇಕು. ತಿಳಿತು? ಲೋಕಾಂತಿಕದ ಆಯು ಎಷ್ಟು ಬಯದಿವ್ರೆ? 8 ಸಾಗರೋಪಮ. ಲೋಕಾಂತಿಕಾನಾಮಷ್ಟೌ ಸಾಗರೋಪಮಾನಿ ಸರ್ವೇ. ಸೂತ್ರ ಇದೆಯಲ್ಲ, ಲೌಕಾಂತಿಕಾನಾಮಷ್ಟೌ ಸಾಗರೋಪಮಾನಿ ಸರ್ವೇಶಾಂ ಇದೆ. ನನ್ ಸರ್ವೇ ಇದೆ, ಇದು ನೆನಪಿಲ್ಲ ಒಟ್ಟಿಗೆ. ಸರ್ವೇಶಾಂ. ಸರಿ, ಮುಂದೆ 4ನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಬ್ರಹ್ಮ ಮೊದಲಾದ 6 ಸ್ವರ್ಗಗಳಲ್ಲಿ ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 12, ಔದಯಿಕ ಭಾವಗಳು 10, ಪಾರಿಣಾಮಿಕ ಭಾವಗಳು 2, ಒಟ್ಟು 26 ಭಾವಗಳು. ಇನ್ನು ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಅಂದ್ರೆ ಬ್ರಹ್ಮ ಸ್ವರ್ಗದಿಂದ ಮಹಾಶುಕ್ರ ಸ್ವರ್ಗದವರೆಗಿನ ದೇವತೆಗಳಲ್ಲಿ ಮತ್ತು ಸಮ್ಯಕ್ ದೃಷ್ಟಿಗಳಲ್ಲಿ ಅಂದ್ರೆ ಸಮ್ಯಕ್ ದೃಷ್ಟಿ ಗುಣಸ್ಥಾನ, ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಅಂದ್ರೆ 4ನೇ ಗುಣಸ್ಥಾನದಲ್ಲಿ ಇರುವಂತಹ ಪರ್ಯಾಪ್ತಕ ದೇವತೆಗಳದ್ದು ವಿಷಯವನ್ನ ಹೇಳ್ತಾರೆ. ಇವರಿಗೆ ಸಮ್ಯಕ್ ದರ್ಶನ ಇರೋದ್ರಿಂದ ಯಾವುದಾದ್ರೂ ಸಮ್ಯಕ್ ದರ್ಶನ ಇರಲಿಕ್ಕೆ ಸಾಧ್ಯ. ಔಪಶಮಿಕ ಸಮ್ಯಕ್ತ್ವ ಭಾವದಲ್ಲಿ ಔಪಶಮಿಕ ಸಮ್ಯಕ್ತ್ವ ಇರಬಹುದು. ಅಂದ್ರೆ ಔಪಶಮಿಕ ಭಾವ ಇರಲಿಕ್ಕೆ ಒಂದು ಭಾವ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಭಾವ 1 ಇರಬಹುದು, ಉಳಿದ ಯಾವ ಕ್ಷಾಯಿಕ ಭಾವ ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವದಲ್ಲಿ ಜ್ಞಾನ ಮೊದಲಾದ ಭಾವಗಳ ಅಪೇಕ್ಷಾದಿಂದ ಬೇಗ ಬರುವುದರಿಂದ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ ಈ 3 ಜ್ಞಾನಗಳು ಆಗಲು ಸಾಧ್ಯ. ಸಮ್ಯಕ್ ದೃಷ್ಟಿ ಇರೋದ್ರಿಂದ 3 ಜ್ಞಾನ ಇರ್ತವೆ. ದೇವತೆಗಳಲ್ಲಿ ಅವಧಿಜ್ಞಾನ ಇದ್ದೇ ಇರ್ತದೆ. ಹಾಗಾಗಿ ಸಮ್ಯಕ್ತ್ವದ ಜೊತೆಗೆ ಅದು ಒಳ್ಳೆ ಅವಧಿಜ್ಞಾನ ಅಂತ ಅನಿಸ್ಕೊಳ್ತದೆ. ಆಮೇಲೆ ಕ್ಷಾಯೋಪಶಮಿಕದ ಮನಃಪರ್ಯ ಜ್ಞಾನ ಇಲ್ಲಿ ಇರೋದಿಲ್ಲ, ಯಾಕೆಂದ್ರೆ ಅದು ದಿಗಂಬರ ಅವಸ್ಥೆಯಲ್ಲಿ ಮಾತ್ರ ಇರೋದು. ಆಮೇಲೆ ಅಜ್ಞಾನ ಸ್ವರ್ಗದ ದೇವತೆಗಳಲ್ಲಿ ಅಂದ್ರೆ ಈ ದೇವತೆಗಳಲ್ಲಿ ಸಮ್ಯಕ್ ದರ್ಶನ ಇರುವುದರಿಂದ ಅಜ್ಞಾನ ಭಾವ ಇರುವುದಿಲ್ಲ. ಆಮೇಲೆ ದರ್ಶನಗಳು 3 ಇರಲು ಸಾಧ್ಯ. ಚಕ್ಷು ದರ್ಶನ, ಕಣ್ಣುಗಳಿಂದ ನೋಡ್ತಾರೆ, ಕಣ್ಣುಗಳಿಂದ ಹೊರತಾದ ಉಳಿದ ಇಂದ್ರಿಯಗಳಿಂದಲೂ ನೋಡ್ತಾರೆ, ಅಚಕ್ಷು ದರ್ಶನ. ಅವಧಿ ಜ್ಞಾನದಿಂದ
ತಿಳಿಯುವುದಕ್ಕಿಂತ ಮುಂಚೆ ಅವಧಿ ದರ್ಶನನೂ ಇದೆ. ಅವಧಿ ದರ್ಶನದಿಂದಲೂ ನೋಡ್ತಾರೆ. ಆಮೇಲೆ 5 ಕ್ಷಾಯೋಪಶಮಿಕ ಲಬ್ಧಿಗಳು ಇರ್ತವೆ. ಇನ್ ಸಮ್ಯಕ್ ದರ್ಶನ, ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನನೂ ಇರಬಹುದು. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಒಂದು ಆಗಲು ಸಾಧ್ಯ. ಇನ್ನು ಸ್ವರ್ಗದ ದೇವತೆಗಳಲ್ಲಿ ಸಂಯಮ ಆಗಲಿ ಚಾರಿತ್ರ ಆಗಲಿ ಇರುವುದಿಲ್ಲ. ಅದಕ್ಕಾಗಿ ಅವೆರಡೂ ಇಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳನ್ನ ತಿಳಿದುಕೊಳ್ಳಬೇಕು. ಬ್ರಹ್ಮ ಮೊದಲಾದ ಸ್ವರ್ಗದವರಲ್ಲಿ ಪರ್ಯಾಪ್ತಕರಲ್ಲ, 4ನೇ ಗುಣಸ್ಥಾನದಲ್ಲಿ ಇರುವಾಗ. ಇನ್ ಕರ್ಮದ ಉದಯದಿಂದ ಆಗುವಂತಹ ಭಾವಗಳು ಗತಿ ಔದೈಕ ಭಾವ ಇದೆ. ಯಾವುದಿದೆ? ದೇವಗತಿ ಔದೈಕ ಭಾವ ಇದೆ. ಕಷಾಯಗಳೆಲ್ಲ ಇದಾವು. ವೇದದಲ್ಲಿ ಪುರುಷ ವೇದ ಇದೆ. ಆಮೇಲೆ ಮಿಥ್ಯಾದರ್ಶನ ಇಲ್ಲ, ಯಾಕಂದ್ರೆ ಸಮ್ಯಕ್ ದರ್ಶನ ಇದೆ. ಅಜ್ಞಾನ, ಕೇವಲ ಜ್ಞಾನದ ಅಭಾವ ಇರೋದ್ರಿಂದ ಅಜ್ಞಾನ ಇದೆ. ಸಂಯಮ ಇಲ್ಲದೆ ಇರೋದ್ರಿಂದ ಅಸಂಯಮ ಇದೆ. ಸಿದ್ಧರಾಗದೆ ಇರೋದ್ರಿಂದ ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದು ಲೇಷ ಇದೆ, ಅದು ಪದ್ಮಲೇಷ. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ ಜೀವತ್ವ ಒಂದಿದೆ, ಭವ್ಯತ್ವ ಒಂದಿದೆ. ಅಭವ್ಯತ್ವ ಇರೋದಿಲ್ಲ. ಯಾಕಿರೋದಿಲ್ಲ ಅಂದ್ರೆ ಅಭವ್ಯತ್ವ ಹೊಂದಿರುವ ಜೀವ ಸಮ್ಯಕ್ ದೃಷ್ಟಿಯಾಗುವುದಿಲ್ಲ. ಹಾಗಾಗಿ 2 ಪಾರಿಣಾಮಿಕ ಭಾವಗಳಿವೆ. ಹೀಗೆ ಬ್ರಹ್ಮ ಮೊದಲಾದ ಸ್ವರ್ಗದವರಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಇರುವಾಗ 26 ಭಾವಗಳಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ತಿಳಿತು? ಲೋಕಾಂತಿಕ ದೇವತೆಗಳು ಮುಂದಿನ ಪದದಲ್ಲಿ ನಿಯಮದಿಂದ ಮುಕ್ತಿನೇ ಹೊಂದಿಸ್ತಾರೆ. ಲೋಕಾಂತಿಕ ದೇವರಿಂದ ಬಂದ ಮನುಷ್ಯರಾದ್ರು ಅಂದ್ರೆ ಮುಗೀತು, ಅಂತಿಮ ಭವ ಅದು. 8 ಬಗೆಯಲ್ಲಿದ್ದಾರೆ ಅವರು. 8ರ ಮಧ್ಯೆ ಮತ್ತೆ 2 ವೆರೈಟಿ ಇರ್ತವೆ. 24 ಬಗೆ ಆಗ್ತವೆ. ಅಂದ್ರೆ ಮುಖ್ಯ ರೂಪದಿಂದ ಇರೋದು 8 ಬಗೆನೆ. ಇಬ್ಬಿಬ್ಬರು ಒಬ್ಬೊಬ್ಬರ ಮಧ್ಯದಲ್ಲಿ ಇಬ್ಬಿಬ್ಬರು ಮತ್ತೆ ಲೋಕಾಂತಿಕರು ಬರ್ತಾರೆ. ಸಿಗುತ್ತೆ ಬಯ್ಯಾಜಿ ಅವರದು ಓದೋದಕ್ಕೆ ಎಲ್ಲಿ ಸಿಗುತ್ತೆ ಅದು ಲೋಕಾಂತಿಕ ಬಗ್ಗೆ? ಟೀಕಾ ಗ್ರಂಥಗಳಲ್ಲಿ ಸಿಗ್ತದೆ. ಎಲ್ಲಿ ಸಿಗಬಹುದು ಅಂತಂದ್ರೆ ಸರ್ವಾರ್ಧ ಸಿದ್ಧಿನಲ್ಲಿ ಸಿಗಬಹುದು. ಆಮೇಲೆ ತತ್ವಾರ್ಥ ವಾರ್ತಿಕ, ರಾಜವಾರ್ತಿಕ ಟೀಕಾ ಗ್ರಂಥಗಳಿದಾವಲ್ಲ ಅದರಲ್ಲಿ ಸಿಗುತ್ತೆ. ಅದ್ರಲ್ಲೂ ಸಿಗುತ್ತೆ. ಇಲ್ಲ ಜೈನ ತತ್ವವಿದ್ಯಾದಲ್ಲೂ ಇರಬಹುದು. ನೋಡ್ಬೇಕು ಒಂದ್ಸರಿ. ಅಷ್ಟು ವಿಸ್ತಾರ ಇಲ್ಲ, ದರ ಐತ್ರಿ ಜೈನ ತತ್ವವಿದ್ಯಾದ. ಸ್ವಲ್ಪ ಕೇಳಿ. ಅಲ್ಲಿ 8 ಪ್ರಕಾರದ್ದು ಸಿಗ್ತಾರೆ. 24ರದ್ದು ಸಿಗ್ಲಿಕ್ಕಿಲ್ಲ ಅನ್ಸತ್ತೆ, ನೋಡ್ಬೇಕು. ಐತ್ರಿ 8 ಪ್ರಕಾರದ ಅಷ್ಟೇ. ಓದ್ರಿ ಮುಂದೆ. ಮುಂದಿನ ಸ್ವರ್ಗಗಳು ಶತಾರ ಮತ್ತು ಸಹಸ್ರಾರ ಸ್ವರ್ಗ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ 15, ಔದಯಿಕ 12, ಪಾರಿಣಾಮಿಕ ಭಾವ 3, ಒಟ್ಟು 32. ನೋಡ್ರಿ, ಇದು 11 ಮತ್ತು 12ನೇ ಸ್ವರ್ಗ. ಶತಾರ ಸಹಸ್ರಾರ ಅಂತಂದ್ರೆ 11 ಮತ್ತು 12ನೇ ಸ್ವರ್ಗದ ಹೆಸರು. ಶತಾರ 11, ಸಹಸ್ರಾರ 12. ಹೀಗೆ ಈ ಸ್ವರ್ಗದ ಇದು ಸಾಮಾನ್ಯ ಕಥನ ಇದೆ. ವಿಶೇಷ ಗುಣಸ್ಥಾನ ಆಧಾರಿತ ಕಥನ ಇದಲ್ಲ, ಇದು ಸಾಮಾನ್ಯ. ಇಲ್ಲಿ ಸಮ್ಯಕ್ತ್ವದ ಕಥನನೂ ಬಂದ್ಬಿಡ್ತು, ಮಿಥ್ಯಾತ್ವ ಎರಡೂ ಸೇರಿ ಹೇಳ್ತಾರೆ. ಏನು ವ್ಯವಸ್ಥೆ ಇದೆ ಅಂತಂದ್ರೆ ಔಪಶಮಿಕ ಭಾವದಲ್ಲಿ 1 ಭಾವ ಇರಲು ಸಾಧ್ಯ ಇದ್ರೆ ಯಾವ್ದಿರಬಹುದು? ಔಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು ಸಮ್ಯಕ್ ದೃಷ್ಟಿಗಳಲ್ಲಿ. ಇನ್ನು ಕ್ಷಾಯಿಕ ಭಾವ ಇದ್ರೆ ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು ಸಮ್ಯಕ್ ದೃಷ್ಟಿ ಇರುವಂತಹ ದೇವತೆಗಳಲ್ಲಿ ಈ ಸ್ವರ್ಗದಲ್ಲಿ.
ಇನ್ ಕ್ಷಾಯೋಪಶಮಿಕ ಭಾವದಲ್ಲಿ ಏನೇನಾಗಬಹುದು? ಸಮ್ಯಕ್ ದೃಷ್ಟಿ ಇರುವಂತಹ ಜೀವರಲ್ಲಿ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನ 3 ಜ್ಞಾನಗಳೇ ಇರಲಿಕ್ಕೆ ಸಾಧ್ಯ. ಮಿಥ್ಯಾ ದೃಷ್ಟಿಗಳಿರುವಂತಹ ದೇವತೆಗಳಲ್ಲಿ ಕುಮತಿ, ಕುಶುತ, ಅವಧಿ ಈ 3 ಅಜ್ಞಾನ ಭಾವಗಳಿರಲಿಕ್ಕೆ ಸಾಧ್ಯ. ಆಮೇಲೆ ದರ್ಶನಗಳು ಈ ಸ್ವರ್ಗದ ಅಪೇಕ್ಷಾದಿಂದ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ದರ್ಶನಗಳಾಗಲು ಸಾಧ್ಯ. ಲಬ್ಧಿಗಳಲ್ಲಿ 5 ಲಬ್ಧಿಗಳ ಇರಲೇಬೇಕು. ಆಮೇಲೆ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಇರಬಹುದಿಲ್ಲಿ. ಹೀಗೆ 15 ಭಾವಗಳು ಕ್ಷಾಯೋಪಶಮಿಕದ ಭಾವಗಳು ಆಗಲಿಕ್ಕೆ ಸಾಧ್ಯ 11 ಮತ್ತು 12ನೇ ಸ್ವರ್ಗದಲ್ಲಿ. ಆದ್ರೆ ಸಂಯಮ ಆಗಲಿ, ಚಾರಿತ್ರ ಆಗಲಿ ಯಾವ ಸ್ವರ್ಗದಲ್ಲೂ ಇರುವುದಿಲ್ಲ. ಇದೆ ಅಂದ್ರೆ ಇವೆರಡು ಇರುವುದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಎಲ್ಲಿಯೂ ಕೂಡ. ಇನ್ನು ಔದೈಕ ಭಾವ ಇದೆ. ಕರ್ಮದ ಉದಯದಲ್ಲಿ ಯಾವ ಯಾವ ಭಾವಗಳಾಗಬಹುದು ಅಂತಂದ್ರೆ ದೇವಗತಿ ಔದೈಕ ಭಾವ ಒಂದಾಗ್ತದೆ, ಯಾಕಂದ್ರೆ ದೇವಗತಿ ಉದಯಕ್ಕಿದೆ. ಆಮೇಲೆ ಕಷಾಯಗಳಲ್ಲಿ ಕ್ರೋಧಮಾನ, ಮಾಯಾಲೋಭ 4 ಇರ್ತವೆ. ಆಮೇಲೆ ಪುರುಷ ವೇದ ಈ ಸ್ವರ್ಗದಲ್ಲಿಯೂ ಕೂಡ ದೇವಿಯರ ಉತ್ಪತ್ತಿ ಇರುವುದಿಲ್ಲ. ಇವರ ದೇವಿಯರು ಮೊದಲ ಮತ್ತು 2ನೇ ಸ್ವರ್ಗದಿಂದಲೇ ಬರ್ತಾರೆ. ಆಮೇಲೆ ಮಿಥ್ಯಾ ದರ್ಶನ ಇರಲಿಕ್ಕೆ ಸಾಧ್ಯ, ಯಾಕಂದ್ರೆ ಇಲ್ಲಿಯೂ ಕೂಡ ಮಿಥ್ಯಾ ದೃಷ್ಟಿ ಜೀವರಿಗೆ ಇಟ್ಟಿರ್ಲಿಕ್ಕೆ ಸಾಧ್ಯ ಇದೆ, ಇರ್ತಾರೆ. ಅಜ್ಞಾನ ಇದೆ, ಯಾಕಂದ್ರೆ ಕೇವಲ ಜ್ಞಾನ ಇಲ್ಲ. ಅಸಂಯಮ ಇದೆ, ಸಂಯಮ ಇಲ್ಲ. ಸಿದ್ಧರಾಗಿಲ್ಲ, ಅದಕ್ಕಾಗಿ ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಯಾವ್ಯಾವ ಇರಬಹುದಿಲ್ಲಿ? 2 ಲೇಷ ಇರಬಹುದು, ಪದ್ಮಲೇಷ ಮತ್ತು ಶುಕ್ಲಲೇಷ. ಪದ್ಮಲೇಷ ಹೈ ಲೆವೆಲ್ ಇರ್ತದೆ, ಉತ್ಕೃಷ್ಟ ರೂಪದಲ್ಲಿ ಇರ್ತದೆ. ಆಮೇಲೆ ಜಗನ್ಯ ರೂಪದಿಂದ ಶುಕ್ಲಲೇಷ ಇರ್ತದೆ. ಈ ಸ್ವರ್ಗದಲ್ಲಿ ಶತಾರ ಸಹಸ್ರಾರ, ಶತಾರ ಸಹಸ್ರಾರದಲ್ಲಿ ಪದ್ಮಲೇಷ ಉತ್ಕೃಷ್ಟವಾಗಿರ್ತದೆ. ಶುಕ್ಲಲೇಷ ಜಗನ್ಯದಿಂದ ಇಲ್ಲಿ ಪ್ರಾರಂಭ ಆಗ್ತದೆ, ಆದ್ರೆ ಅತ್ಯಂತ ಕಡಿಮೆ ಇರ್ತದೆ. ಆದ್ರೆ ಪದ್ಮಲೇಷ ಮಾತ್ರ ಉತ್ಕೃಷ್ಟ ಅವಸ್ಥೆಯಲ್ಲಿ ಇರ್ತದೆ. ಅಂತಹ ದೇವರು ಇಲ್ಲಿ ಇರ್ತಾರೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಪಾರಿಣಾಮಿಕ ಭಾವ ಇರಬಹುದು. ಅಂದ್ರೆ ಜೀವತ್ವ, ಭವ್ಯತ್ವ ಈ ಜೀವರು ಇರಬಹುದು. ಜೀವತ್ವ, ಅಭವ್ಯತ್ವ ಈ ಜೀವರು ಕೂಡ ಇಲ್ಲಿ ಇರಬಹುದು. ಅಂದ್ರೆ ಅಭವ್ಯತ್ವನು ಪಾರಿಣಾಮಿಕ ಭಾವ ಇಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಇದೆ. ಒಟ್ಟು 32 ಭಾವಗಳು ಇಲ್ಲಿ, ಅಂದ್ರೆ 11 ಮತ್ತು 12ನೇ ಸ್ವರ್ಗದ ದೇವರುಗಳಲ್ಲಿ ಆಗಲು ಸಾಧ್ಯ. ತಿಳಿದು ಇಲ್ಲಿನ ದೇವರ ಉತ್ಕೃಷ್ಟ ಆಯುಷ್ಯ ಎಷ್ಟು ಅಂತಂದ್ರೆ 11 ಮತ್ತು 12ನೇ ಸ್ವರ್ಗದಲ್ಲಿ 18 ಸಾಗರೋಪಮ. ಆಮೇಲೆ ದೇವಿಯರ ಉತ್ಕೃಷ್ಟ ಆಯಸ್ಸು 11ನೇ ಸ್ವರ್ಗದಲ್ಲಿ 25 ಪಲ್ಯ, 12ನೇ ಸ್ವರ್ಗದಲ್ಲಿ 27 ಪಲ್ಯದ ದೇವಿಯರು ಇರ್ತಾರೆ. ತಿಳಿತು? ಶತಾರ ಸಹಸ್ರಾರ ದೇವತೆಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಪರ್ಯಾಪ್ತಕ ದೇವತೆಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವ ಇರೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳ 10, ಔದೈಕ ಭಾವಗಳ 12, ಪಾರಿಣಾಮಿಕ ಭಾವಗಳು 3. ಶತಾರ ಸಹಸ್ರಾರ ಸ್ವರ್ಗಗಳಲ್ಲಿ ಉತ್ಕೃಷ್ಟ ಪದ್ಮ ಇರುತ್ತೆ, ಜಗನ್ಯ ಶುಕ್ಲ ಇರುತ್ತೆ, ಲೇಷ್ಯ. ಇನ್ನು 11 ಮತ್ತು 12ನೇ ಸ್ವರ್ಗದ ದೇವತೆಗಳಲ್ಲಿ ಸಾಮಾನ್ಯ ಕಥನ ಆಯಿತು. ಸಮ್ಯಕ್ತ್ವನು ಬಂತು, ಮಿಥ್ಯಾತ್ವ ಎರಡರ ಅಪೇಕ್ಷದಿಂದ ಸಾಮಾನ್ಯ ವಿಷಯವನ್ನ ಹೇಳಿದ್ರಿ ಇಲ್ಲಿ ತನಕ. ಇವಾಗ ಏನ್ ಹೇಳ್ತಾರೆ? ವಿಶೇಷ ರೂಪದಿಂದ ಮಿಥ್ಯಾತ್ವ ಗುಣಸ್ಥಾನ, 1ನೇ ಗುಣಸ್ಥಾನದ ದೇವತೆಗಳ ಬಗ್ಗೆ ಹೇಳ್ತಾರೆ. 1ನೇ ಗುಣಸ್ಥಾನ ಇರುವಾಗ ಆ ಸ್ವರ್ಗದಲ್ಲಿ ಯಾವ ಭಾವ ಇರಬಹುದು?
ಅನ್ನೋದು ಹೇಳ್ತಾರೆ ಪರ್ಯಾಪ್ತಕರಲ್ಲಿ. ಮಿಥ್ಯಾತ್ವ ಇರುವಾಗ ಔಪಶಮಿಕ ಭಾವ ಇರುವುದಿಲ್ಲ, ಸಮ್ಯಕ್ತ್ವ ಭಾವ ಬರುವುದಿಲ್ಲ. ಅದಕ್ಕಾಗಿ ಔಪಶಮಿಕ ಭಾವ ಒಂದೂ ಇಲ್ಲ. ಚಾರಿತ್ರ ಅಂತೂ ಎಲ್ಲೂ ಇಲ್ಲ. ಸ್ವರ್ಗದಲ್ಲಿ ಯಾವ ಸ್ವರ್ಗದಲ್ಲೂ ಚಾರಿತ್ರ ಭಾವ ಇಲ್ಲವೇ ಇಲ್ಲ. ಯಾವುದೂ ಚಾರಿತ್ರ ಇಲ್ಲ. ಅದು ಎಂಥ ಚಾರಿತ್ರ ಇದ್ರೂ ಇಲ್ಲ. ಔಪಶಮಿಕ ಭಾವದಲ್ಲಿ ಒಂದೂ ಭಾವ ಇರುವುದಿಲ್ಲ. ಕ್ಷಾಯಿಕದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಮಿಥ್ಯಾತ್ವ ಇರುವಾಗ ಇರುವುದಿಲ್ಲ. ಇನ್ನು ಉಳಿದ ಕ್ಷಾಯಿಕ ಭಾವಗಳಂತೂ ಮನುಷ್ಯರಿಗೆ ಅರಿಹಂತರಾದಾಗಲೇನೆ ಆಗೋದು. ಹೀಗಿದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಒಂದೂ ಇರುವುದಿಲ್ಲ. ಯಾಕೆಂದ್ರೆ ಜ್ಞಾನ ಭಾವ ಸಮ್ಯಕ್ತ್ವದ ಜೊತೆಗೆ ಇರುವಂಥದ್ದು. ಇನ್ನು ಕ್ಷಾಯೋಪಶಮಿಕದ ಅಜ್ಞಾನ ಭಾವ ಇಲ್ಲಿ ಇರಲಿಕ್ಕೆ ಸಾಧ್ಯ. ಮೂರು ಅಜ್ಞಾನ, ಕೂಮತಿ ಅಜ್ಞಾನ, ಕೂಶ್ರುತ ಅಜ್ಞಾನ, ಕು ಅವಧಿ ಅಜ್ಞಾನ, ಈ ಮೂರು ಅಜ್ಞಾನ ಭಾವಗಳು ಕ್ಷಾಯೋಪಶಮಿಕ ಭಾವಗಳು ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಇರಲು ಸಾಧ್ಯ. ಆಮೇಲೆ ಇನ್ನು ದರ್ಶನದಲ್ಲಿ ಚಕ್ಷು ದರ್ಶನ ಇದೆ, ಅಚಕ್ಷು ದರ್ಶನ ಇದೆ. 11 ಮತ್ತು 12ನೇ ಸ್ವರ್ಗದಲ್ಲಿ 2 ದರ್ಶನ ಇದೆ. ಆಮೇಲೆ ಲಬ್ಧಿಗಳ 5 ಲಬ್ಧಿಗಳು ಇದಾವೆ. ಆಮೇಲೆ ಮಿಥ್ಯಾತ್ವ ಇರುವ ಕಾರಣದಿಂದ ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ್ವ ಭಾವನೂ ಇಲ್ಲ. ಆಮೇಲೆ ಸಂಯಮನೂ ಇಲ್ಲ, ಸಂಯಮನೂ ಇಲ್ಲ. ಹೀಗೆ 5 ಲಬ್ಧಿಗಳು, 2 ದರ್ಶನ, 3 ಅಜ್ಞಾನ, 10 ಭಾವಗಳು ಕ್ಷಾಯೋಪಶಮಿಕ ಭಾವಗಳು ಈ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವ ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಇರುವ ಪರ್ಯಾಪ್ತಕ ದೇವತೆಗಳಿಗೆ ಆಗಲು ಸಾಧ್ಯ. ಆಮೇಲೆ ಔದಯಿಕ ಭಾವಗಳು ಕರ್ಮದ ಉದಯದಿಂದ ಉಂಟಾಗುವ ಭಾವಗಳಿಗೆ ಔದಯಿಕ ಭಾವ ಅಂತ ಕರೀತಾರೆ. ದೇವಗತಿ ಉದಯಕ್ಕಿದೆ, ಹಾಗಾಗಿ ದೇವಗತಿ ಔದಯಿಕ ಭಾವ ಇದೆ. ಗತಿಯಲ್ಲಿ ಕಷಾಯಗಳಲ್ಲಿ 4 ಕಷಾಯ ಭಾವಗಳಿದಾವೆ. ಪುರುಷ ವೇದ ಇದೆ. ಆಮೇಲೆ ಮಿಥ್ಯಾದರ್ಶನ ಇದೆ. ಯಾಕೆಂದ್ರೆ ಗುಣಸ್ಥಾನ ಮಿಥ್ಯಾದರ್ಶನದ್ದೇ ಇರೋದ್ರಿಂದ ಅದು ಒಂದಿದೆ. ಆಮೇಲೆ ಅಜ್ಞಾನ, ಕೇವಲ ಜ್ಞಾನದ ಅಭಾವ ಇರೋದ್ರಿಂದ ಅಜ್ಞಾನ ಇದೆ. ಸಂಯಮ ಇಲ್ಲ, ಅದಕ್ಕಾಗಿ ಅಸಂಯಮ ಇದೆ. ಸಿದ್ಧರಾಗಿಲ್ಲ, ಅದಕ್ಕಾಗಿ ಅಸಿದ್ಧತ್ವ ಇದೆ. ಲೇಷದಲ್ಲಿ 2 ಲೇಷಗಳು, ಉತ್ಕೃಷ್ಟವಾದಂತಹ ಪದ್ಮಲೇಷೆ, ಜಗನ್ಯವಾದಂತಹ ಶುಕ್ಲಲೇಷ, ಈ 2 ಲೇಷಗಳು ಈ ಸ್ವರ್ಗದ ದೇವತೆಗಳಲ್ಲಿ ಕಂಡು ಬರುತ್ತವೆ. ಇನ್ ಪಾರಿಣಾಮಿಕ ಭಾವಗಳು 3 ಇರಲು ಸಾಧ್ಯ. 3 ಅಂತಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾತ್ವದಲ್ಲಿ ಅಭವ್ಯತ್ವ ಇರ್ಲಿಕ್ಕೆ ಸಾಧ್ಯ ಇರೋದ್ರಿಂದ ಆ ಜೀವನು ಅಲ್ಲಿ ಹೋಗಿ ಜನ್ಮ ತಾಳ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 3 ಭಾವಗಳು ಪಾರಿಣಾಮಿಕದಲ್ಲಿ ಕಂಡು ಬರ್ತವೆ. ಒಟ್ಟು 25 ಭಾವಗಳು ಎಲ್ಲಿ ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಕಂಡು ಬರಲು ಸಾಧ್ಯ ಅಂತ ತಿಳ್ಕೋಬೇಕು. ವಿಶೇಷ ಶತಾರ ಸಹಸ್ರಾರ ಸ್ವರ್ಗದ ಮಿಥ್ಯಾತ್ವ ಗುಣಸ್ಥಾನದ 25 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವವನ್ನು ಕಡಿಮೆ ಮಾಡಿ ಸಾಸಾಧನ ಗುಣಸ್ಥಾನದಲ್ಲಿ 23 ಭಾವಗಳು ಇರುತ್ತವೆ. ಇದು ಮೊದಲನೇ ಗುಣಸ್ಥಾನದ್ದು ತಿಳಿತು. ಇನ್ನು 2ನೇ ಗುಣಸ್ಥಾನದ ಬಗ್ಗೆ ಹೇಳ್ತಾರೆ. 2ನೇ ಗುಣಸ್ಥಾನದ ಹೆಸರು ಸಾಸಾಧನ ಸಮ್ಯಕ್ತ್ವ ಗುಣಸ್ಥಾನ. ಸಾಸಾಧನ ಗುಣಸ್ಥಾನದಲ್ಲಿ ಇರುವಾಗ ಜೀವಕ್ಕೆ ಮಿಥ್ಯಾದರ್ಶನವನ್ನು ಉದಯಕ್ಕಿರುವುದಿಲ್ಲ ಮತ್ತು ಜೀವ ನಿಯಮದಿಂದ ಭವ್ಯತ್ವವನ್ನ ಹೊಂದಿರುತ್ತದೆ. ಅಭವ್ಯ ಜೀವ ಆಗಿರುವುದಿಲ್ಲ. ಅದಕ್ಕಾಗಿ ಇವಾಗ ಏನು ಮಿಥ್ಯಾತ್ವ ಗುಣಸ್ಥಾನದ ಬಗ್ಗೆ ಕಥನವನ್ನ ಕೊಟ್ಟರು ಅದೇ ವಿಷಯಗಳು ಇರುವಂಥದ್ದು. ಆದರೆ ಮಿಥ್ಯಾದರ್ಶನವನ್ನು ಕೈ ಬಿಡಿ, ಆಮೇಲೆ ಅಭವ್ಯತ್ವವನ್ನು ಬಿಟ್ಟರೆ ಉಳಿದಂತಹ 23 ಭಾವಗಳು 2ನೇ ಗುಣಸ್ಥಾನದ ವಿಷಯ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನಕ್ಕೂ ಸಾಸಾಧನ ಗುಣಸ್ಥಾನಕ್ಕೂ ಏನ್ ವ್ಯತ್ಯಾಸ ಇಲ್ಲಿನ ವಿಷಯದ ಪ್ರಕಾರ ಅಂತಂದ್ರೆ, ಔದಯಿಕ ಭಾವದಲ್ಲಿ ಮಿಥ್ಯಾತ್ವ ಇರೋದಿಲ್ಲ 2ನೇ ಗುಣಸ್ಥಾನದಲ್ಲಿ. ಪರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಭಾವ ಇರೋದಿಲ್ಲ. ಅವು 2 ಬಿಟ್ರೆ ಅದು 2ನೇ ಗುಣಸ್ಥಾನದ ವಿಷಯ ಆಯ್ತು. ತಿಳಿತು?
ಗುಣಸ್ಥಾನ, ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ, ಶತಾರ ಸಹಸ್ರಾರ ಸ್ವರ್ಗ ಪರ್ಯಾಪ್ತಕ ದೇವತೆಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಕ್ಷಾಯೋಪಶಮಿಕ 10 ಭಾವಗಳು, ಔದೈಕ 11 ಹಾಗೂ ಪಾರಿಣಾಮಿಕ ಭಾವಗಳು 2, ಒಟ್ಟು 23 ಭಾವಗಳು. ಇನ್ನು ಶತಾರ ಸಹಸ್ರಾರ ಸ್ವರ್ಗದ ದೇವತೆಗಳಲ್ಲಿ 3ನೇ ಗುಣಸ್ಥಾನ ಇರುವಾಗ ಯಾವ ಭಾವಗಳಾಗಬಹುದು ಅಂತ ನೋಡಿದರೆ, 3ನೇ ಗುಣಸ್ಥಾನದಲ್ಲಿರುವ ಯಾವ ದೇವತೆಗೂ ಕೂಡ ಔಪಶಮಿಕದ ಬಂಧು ಭಾವ ಇರುವುದಿಲ್ಲ. ಸಮ್ಯಕ್ತ್ವನೂ ಇಲ್ಲ, ಚಾರಿತ್ರನೂ ಇಲ್ಲ. ಚಾರಿತ್ರ ಅಂತೂ ಇಲ್ಲವೇ ಇಲ್ಲ. ಸಮ್ಯಕ್ತ್ವ ಭಾವವಾಗಲಿ ಔಪಶಮಿಕದ್ದು ಇರೋದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಭಾವನೂ ಇರೋದಿಲ್ಲ. ಯಾಕೆಂದ್ರೆ 3ನೇ ಗುಣಸ್ಥಾನದಲ್ಲಿ ಜೀವ ಕ್ಷಾಯಿಕ ಭಾವವನ್ನ ಹೊಂದಿರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಮಿಶ್ರ ಜ್ಞಾನಗಳು 3. ಅಂದ್ರೆ ಕ್ಷಾಯೋಪಶಮಿಕದ 18 ಭೇದಗಳ ಪೈಕಿ ಜ್ಞಾನ ಅಜ್ಞಾನ ಮಿಶ್ರ ರೂಪದಲ್ಲಿದೆ. ಅಂದ್ರೆ ಮಿಶ್ರ ಜ್ಞಾನ, ಮಿಶ್ರಮತಿ, ಮಿಶ್ರಶ್ರುತ, ಮಿಶ್ರಾವಧಿ ಈ ರೂಪದಲ್ಲಿ ಜ್ಞಾನ ಇದೆ. ಅವು 3 ಸಾಧ್ಯ. ದರ್ಶನದಲ್ಲಿ ಚಕ್ಷು ದರ್ಶನ 1, ಅಚಕ್ಷು ದರ್ಶನ 1, 2. ಲಬ್ಧಿಗಳ 5 ಲಬ್ಧಿಗಳು ಇರುತ್ತವೆ. ಇನ್ನು ಕ್ಷಾಯೋಪಶಮಿಕದ ಸಮ್ಯಕ್ತ್ವ ಭಾವನೂ ಇಲ್ಲ. ಯಾಕೆಂದ್ರೆ ಮಿಶ್ರ ಗುಣಸ್ಥಾನದಲ್ಲಿ ಸಮ್ಯಕ್ತ್ವ ಇಲ್ಲ. ಆಮೇಲೆ ಚಾರಿತ್ರ, ಸಂಯಮ ಇವು ಮೊದಲೇ ಇರೋದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದ್ದು 10 ಭಾವಗಳಾಗ್ತವೆ 3ನೇ ಗುಣಸ್ಥಾನದಲ್ಲಿ. 3ನೇ ಗುಣಸ್ಥಾನದಲ್ಲಿ ಜನ್ಮ ಮರಣ ಇರುವುದಿಲ್ಲ, ಆಯು ಬಂಧ ಆಗುವುದಿಲ್ಲ, ತಿಳ್ಕೋಬೇಕು. ಆಮೇಲೆ ಔದೈಕ ಭಾವಗಳಲ್ಲಿ ದೇವಗತಿ ಔದೈಕ ಭಾವ ಇದೆ. ಯಾಕೆಂದ್ರೆ ಅಲ್ಲಿರುವವರೆಲ್ಲ ದೇವತೆಗಳು, ಒಬ್ಬರೂ ಮನುಷ್ಯರಿಲ್ಲ, ಒಂದು ಕಿರಿಯಂಶ ಇಲ್ಲ. ಹಾಗಾಗಿ ದೇವಗತಿ ಔದೈಕ ಭಾವ ಇದೆ ಉದಯದಲ್ಲಿ. ಕಷಾಯಗಳು 4 ಕಷಾಯಗಳಿವೆ: ಕ್ರೋಧ, ಮಾನ, ಮಾಯ, ಲೋಭ. ಆಮೇಲೆ ಪುರುಷ ವೇದ ಇದೆ. ಕರ್ಮದ ಉದಯ ನಡೀತಾ ಇದೆ ಅಲ್ಲಿನ ಜನ್ಮದ ಅಪೇಕ್ಷದಿಂದ, ಆ ಯುಗಲದಲ್ಲಿ ಜನ್ಮ ತಾಳಿದ ದೇವತೆಗಳ ಅಪೇಕ್ಷದಿಂದ ಪುರುಷ ವೇದ ಇದೆ. ಆಮೇಲೆ ಸಮ್ಯಕ್ ಮಿಥ್ಯಾತ್ವ ಅಂದ್ರೆ ಮಿಶ್ರ ಗುಣಸ್ಥಾನದಲ್ಲಿ ಮಿಥ್ಯಾತ್ವನೂ ಇಲ್ಲ. ಹಾಗಾಗಿ ಮಿಥ್ಯಾದರ್ಶನ ಅದೊಂದು ಉದಯದಲ್ಲಿ ಇಲ್ಲ. ಅಜ್ಞಾನ ಭಾವ ಇದೆ. ಅಸಂಯಮಿಗಳು ಇರೋದ್ರಿಂದ ಅಸಂಯಮ ಭಾವ ಇದೆ. ಅಸಿದ್ಧತ್ವ ಇದೆ. ಲೇಷದಲ್ಲಿ ಪದ್ಮಲೇಷ, ಶುಕ್ಲಲೇಷ ಇದೆ. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು: ಅಭವ್ಯತ್ವ ಬಿಟ್ಟು ಜೀವತ್ವ ಮತ್ತು ಭವ್ಯತ್ವ. ಈ 2 ಭಾವಗಳು 11 ಮತ್ತು 12ನೇ ಸ್ವರ್ಗದ ದೇವತೆಗಳಲ್ಲಿ ಇರುತ್ತವೆ. ಯಾಕೆಂದ್ರೆ ಗುಣಸ್ಥಾನ 3 ಇರಬೇಕು ಅಂದ್ರೆ ಮಿಥ್ಯಾತ್ವದಿಂದ ಹೊರಗೆ ಬಂದಂತ ಜೀವವೇ ಇರ್ತದೆ. ಅದಕ್ಕಾಗಿ ಮಿಥ್ಯಾತ್ವವನ್ನ ಬಿಡುವಂತ ಜೀವ ನಿಯಮದಿಂದ ಅಥವಾ ಮುಂದಿನ ಯಾವುದೇ ಗುಣಸ್ಥಾನಗಳನ್ನ ಹೊಂದುವಂತ ಜೀವ ಭವ್ಯ ಜೀವವೇ ಆಗಿರ್ತದೆ. ಹಾಗಾಗಿ ಅಭವ್ಯತ್ವ 3ನೇ ಗುಣಸ್ಥಾನ ವರ್ತಿ ಜೀವರಲ್ಲಿ 11, 12ನೇ ಸ್ವರ್ಗದಲ್ಲಿ ಅಭವ್ಯತ್ವ ಇರುವುದಿಲ್ಲ. ಒಟ್ಟು 23 ಭಾವಗಳು ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಆಗಲು ಸಾಧ್ಯ. ತಿಳಿತು? ಸರಿ, ದಿನವಾಣಿ ಹೇಳಿ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಾಣ ಹರಿ ಗಣಹರ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯಜುಣಿಂ ಪಡಯಿ ಸುನೈ ಮಯ್ಯೆ ಧಾರೈ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ
जय बोलो जिनवाणी माता की जय। 9 बार नमोकार।